ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಸಂದರ್ಭವನ್ನು, ದಿನವನ್ನು, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ಪ್ರಾರಂಭಿಸೋಣ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಪವಿತ್ರ ಭಾನುವಾರದ ಮುಂಜಾನೆಯಲ್ಲಿ ನಿಮ್ಮ ಮಕ್ಕಳಾದ ನಾವು ಮತ್ತೊಂದು ಆವರ್ತಿ ಕರ್ತನೆ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಅಪ್ಪ ತಂದೆಯೇ, ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಯೇಕ ದೇವರ ಸಾನ್ನಿಧ್ಯ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು ಎಂಬುದಾಗಿ ಇಂದಿನ ಆರಾಧನೆಯ ಮೂಲಕ ನಿನ್ನ ನಾಮ ನಮ್ಮ ಮಧ್ಯದಲ್ಲಿ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಾವು ಆಡುವಂತಹ ಹಾಡುಗಳು, ಧ್ಯಾನ ಮಾಡುವಂತಹ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ಮತ್ತೊಂದು ಆವರ್ತಿ ಪ್ರಾರ್ಥಿಸುತ್ತೇವೆ. ಕರ್ತನೆ, ಪ್ರತ್ಯೇಕವಾಗಿ ಕರ್ತನೆ ಈ ಮುಂಜಾನೆಯಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ಅಡ್ಡಿಯಾಗಿರುವಂಥ ಎಲ್ಲ ಪಾಪ ಕಲ್ಮಶಗಳನ್ನು ನಮ್ಮಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಬೇಡುತ್ತೇವೆ. ದಾವೀದನು ಆಡಿದ ರೀತಿಯಲ್ಲಿ ಇಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿ ಎಂಬಂತೆ ನಮ್ಮ ಅಶುದ್ಧತ್ವವನ್ನು ತೊಳೆದು ಬಿಡು, ಆಗ ಶುದ್ಧವಾಗುವೆವು ಎಂಬುದಾಗಿ ದಾವೀದನು ಆಡಿದ ರೀತಿಯಲ್ಲಿ ಕರ್ತನೆ ಈ ಮುಂಜಾನೆಯಲ್ಲಿ ಕರ್ತನೆ ನಮ್ಮ ಅಶುದ್ಧತ್ವವನ್ನು ತೊಳೆದು ಬಿಟ್ಟು ಕರ್ತನೆ ನಮ್ಮನ್ನು ಪವಿತ್ರಪಡಿಸು ಕರ್ತನೆ. ಆಗ ನಾವು ಪವಿತ್ರರಾದ ನಿಮ್ಮನ್ನ ಪವಿತ್ರತೆಯಲ್ಲಿ ಆರಾಧಿಸುವುದಕ್ಕೆ ಪ್ರಾಪ್ತವಾಗಿ ಮಾರ್ಪಡುವಂಥದ್ದಾಗಿದೆ. ಈ ಸಂದರ್ಭದಲ್ಲಿ ಮತ್ತೊಂದು ಆವರ್ತಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆಗಳನ್ನು ಆಶೀರ್ವದಿಸು. ಇಂದಿನ ಆರಾಧನೆ ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಮತ್ತೊಂದು ಆವರ್ತಿ ಕರ್ತನೆ ಸಮಸ್ತವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಕರ್ತನೆ ರೋಗದ ಮೂಲಕವಾಗಿ ಕರ್ತನೆ ಶಾರೀರಿಕವಾದ ನ್ಯೂನತೆಗಳ ಮೂಲಕವಾಗಿ ಆರಾಧನೆಗೆ ಭಾಗಿಗಳಾಗದೆ ಮನೆಗಳಲ್ಲಿ ಕರ್ತನೆ, ಆಸ್ಪತ್ರೆಗಳಲ್ಲಿ ಆಗಿರುವಂಥ ಎಲ್ಲ ಪ್ರಿಯರಿಗಾಗಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ತ್ರಯೇಕ ದೇವರ ಸಾನ್ನಿಧ್ಯ ಅವರು ಆಗಿರುವ ಜಾಗದಲ್ಲಿ ಇಳಿದು ಬಂದು ಅವರನ್ನು ಸಂತೈಸಿ ಆಧರಿಸಿ ಮುನ್ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಅನೇಕರು ಕರ್ತನೆ ಸಂದರ್ಭಗಳು, ಅವಕಾಶಗಳು ಲಭಿಸಿದಾಗ್ಯೂ ಅದನ್ನು ತಕ್ಕವಾಗಿ ಉಪಯೋಗಿಸದೆ ವ್ಯರ್ಥವಾಗಿ ಸಮಯವನ್ನು ಕಳೆಯುವಂತವರಾಗಿದ್ದಾರೆ. ಅಂತವರ ಸಂಗಡ ನೀನು ಮಾತನಾಡಿ ಈ ಮುಂಜಾನೆಯಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸುವುದಕ್ಕೆ ಎಲ್ಲರನ್ನ ಬರಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಮತ್ತೆ ಆವರ್ತಿ ನಮ್ಮನ್ನ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಚಿಕ್ಕ ಕರ್ತನೆ, ಈ ಒಂದು ಫೆಲೋಶಿಪ್ ಅನ್ನ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಮಾಧ್ಯಮದ ಮೂಲಕ ನಿಮ್ಮನ್ನು ಆರಾಧಿಸುವಂತದ್ದು ಕರ್ತನೆ ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕಳಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ.
ಎಲ್ಲರಿಗೂ ಮತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಮಾಧ್ಯಮದ ಮೂಲಕ ಮತದಾವರ್ತಿ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನೂ ಆದಂತ ದೇವರನ್ನ ಆರಾಧಿಸುವುದಕ್ಕೆ ದೇವರು ಕೊಟ್ಟ ಸಂದರ್ಭಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿದ್ದೇವೆ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಆರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ದೃಢ ನಿಲ್ಲಿರಿ ಕ್ರಿಸ್ತಗಾಗಿಯೇ, ಮಾಯಲೋಕದೋಳ್ ಬಿರುಗಾಳಿಯೋಳ್, ತೆರೆ ನೋರೆಯೋಳ್, ಹಿಂಸೆ ಕಷ್ಟದೋಳ್, ಕ್ರಿಸ್ತ ತಾನೇ ಬಂಡೆಯೋ. ಅತ್ಯಂತ ಹಳೆಯ ಒಂದು ಹಾಡು. ಈ ಹಾಡಿನ ಚರಣಗಳನ್ನ, ಪ್ರತಿಯೊಂದು ಸಾಲುಗಳನ್ನ ನಾವು ಮನನ ಮಾಡಿಕೊಂಡು ದೇವರ ನಾಮವನ್ನ ನಾವು ಮಹಿಮೆ ಪಡಿಸುವಂತವರಾಗಿರುವ. ದೃಢ ನಿಲ್ಲಿರಿ ಕ್ರಿಸ್ತಗಾಗಿಯೇ, ಮಾಯಲೋಕದೋಳ್ ಬಿರುಗಾಳಿಯೋಳ್, ತೆರೆ ನೋರೆಯೋಳ್, ಹಿಂಸೆ ಕಷ್ಟದೋಳ್, ಕ್ರಿಸ್ತ ತಾನೇ ಬಂಡೆಯೋ. ದೃಢ ನಿಲ್ಲುವ, ಸ್ಥಿರ ನಿಲ್ಲುವ, ಕ್ರಿಸ್ತ ತಾನೇ ಬಂಡೆಯೋ. ಕಡೆವಾರೆಗೂ ಸ್ಥಿರ ನಿಂತಾರೆ, ನಿತ್ಯ ರಾಜದೊಳ್ ಸೇವೆವು. ದೃಢ ನಿಲ್ಲಿರಿ ಸತ್ಯಕ್ಕಾಗಿಯೇ, ಶುದ್ಧ ಹೃದಯದಿ ಧೈರ್ಯ ಸ್ಥೈರ್ಯಾದಿ, ದೃಢ ನಂಬಿಕೆ ಯೇಸು ಕೊಡುವ, ಕ್ರಿಸ್ತ ತಾನೇ ಬಂಡೆಯು. ದೃಢ ನಿಲ್ಲುವ, ಸ್ಥಿರ ನಿಲ್ಲುವ, ಕ್ರಿಸ್ತ ತಾನೇ ಬಂಡೆಯು. ಕಡೆವಾರೆಗೂ ಸ್ಥಿರ ನಿಂತಾರೆ, ನಿತ್ಯ ರಾಜದೊಳ್ ಸೇವೆವು. ದೃಢ ನಿಲ್ಲಿರಿ ವಾಕ್ಯಕ್ಕಾಗಿಯೇ, ಹಿಂಸೆ ಬಂದರು ಎಲ್ಲ ಕಾಲಾದಿ, ತಡವಾದರು ಜಯ ನಿಶ್ಚಯ, ಕ್ರಿಸ್ತ ತಾನೇ ಬಂಡೆಯು. ದೃಢ ನಿಲ್ಲುವ, ಸ್ಥಿರ ನಿಲ್ಲುವ, ಕ್ರಿಸ್ತ ತಾನೇ ಬಂಡೆಯು. ಕಡೆವಾರೆಗೂ ಸ್ಥಿರ ನಿಂತಾರೆ, ನಿತ್ಯ ರಾಜದೊಳ್ ಸೇವೆವು. ದೃಢ ನಿಲ್ಲಿರಿ ಶಿಲ್ಬೆಗಾಗಿಯೇ, ದುಷ್ಟ ಲೋಕಕ್ಕೆ ಕ್ರೂಜೆ ಮಾತ್ರವೇ ರಕ್ಷಾ ಮಾರ್ಗವು. ದೇವನೇ ಮಾಕ ಕ್ರಿಸ್ತ ತಾನೇ ಬಂಡೆಯು. ದೃಢ ನಿಲ್ಲುವ, ಸ್ಥಿರ ನಿಲ್ಲುವ, ಕ್ರಿಸ್ತ ತಾನೇ ಬಂಡೆಯು. ಕಡೆವಾರೆಗೂ ಸ್ಥಿರ ನಿಂತಾರೆ, ನಿತ್ಯ ರಾಜದೊಳ್ ಸೇವೆವು. ಲೋಕ ಇದ್ದರು ಬಿದ್ದು ಹೋದಾರು, ಸೂರ್ಯ ಚಂದ್ರರು ಸುಟ್ಟು ಹೋದಾರು, ಯೇಸು ಕ್ರಿಸ್ತನು ಸದಾ ಸ್ಥಿರಾನೆ, ಕ್ರಿಸ್ತ ತಾನೇ
ಸ್ಥಿರ ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು ಕಡೆವಾರೆಗೂ ಸ್ಥಿರ ನಿಂತಾರೆ ನಿತ್ಯ ರಾಜದೋ ಸೇವೆವು. ಹಲ್ಲೆಲೂಯಾ. ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು ಕಡೆವರೆಗೂ ಸ್ಥಿರ ನಿಂತರೆ ನಿತ್ಯ ರಾಜದೋಡ್ ಸೇರುವೆವು. ಪ್ರತಿ ಕ್ರೈಸ್ತನ ನಿರೀಕ್ಷೆ, the only one hope that we have, ಅಥವಾ ನಮಗಿರಬೇಕಾದಂತಹ ಏಕೈಕ ನಿರೀಕ್ಷೆ ಎನ್ನುವಂಥದ್ದು ನಿತ್ಯ ರಾಜದೋಡ್ ಸೇರುವಂಥದ್ದು. ಯೋಹಾನನ ಬರೆದ ಸುವಾರ್ತೆಯ 14ನೇ ಅಧ್ಯಾಯ 1-3 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ತನ್ನ ಶ್ರಮೆ ಮರಣ ಪುನರುತ್ಥಾನದ ಕುರಿತಾಗಿ 3ನೇ ಬಾರಿಗೆ ಶಿಷ್ಯರಿಗೆ ತಿಳಿಸಿದಂತಹ ಸಂದರ್ಭದಲ್ಲಿ 3.5 ವರ್ಷ ಯೇಸುವಿನ ಸಂಗಡ ಪ್ರಯಾಣ ಮಾಡಿದಂತಹ ಶಿಷ್ಯರು ಪೇತ್ರನು ಮತ್ತು ಆಂದ್ರೆಯನು ತಮ್ಮ ಕಸುಬನ್ನು, ತಮ್ಮ ದೋಣಿಯನ್ನು, ತಮ್ಮ ಬಲೆಯನ್ನು ಬಿಟ್ಟು ಹಿಂಬಾಲಿಸಿದಂಥವರು. ಯಾಕೋಬನು ಮತ್ತು ಯೋಹಾನನು ಹಾಗೆಯೇ ತಮ್ಮ ಕಸುಬನ್ನು, ತಮ್ಮ ತಂದೆಯನ್ನು ಬಿಟ್ಟು ಹಿಂಬಾಲಿಸಿದಂಥವರು. ಮತ್ತಾಯನು ತಾನು ಮಾಡುತ್ತಿದ್ದಂತಹ ಕಸುಬನ್ನ ಬಿಟ್ಟು ಹಿಂಬಾಲಿಸಿದಂತಹ ವ್ಯಕ್ತಿ. ಆದರೆ 3.5 ವರ್ಷದ ಯೇಸುವಿನ ಐಹಿಕ ಸೇವೆಯ ಮುಕ್ತಾಯದ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ತಂದೆಯ ಬಳಿಗೆ ಹೋಗುವಂತಹ ಸಮಯ ಬಂದಿದೆ, ಅಥವಾ ತಂದೆಯಾದ ದೇವರು ನನ್ನನ್ನು ಕಳುಹಿಸಿದಂತಹ ದೌತ್ಯವನ್ನ ಪೂರೈಸುವಂತಹ ಸಮಯ ಬಂದದೆ. ಇದನ್ನು ಕೇಳಿದಂತಹ ಶಿಷ್ಯರಿಗೆ ಕಳವಳ. ಹೂ ಇಸ್ ನೆಕ್ಸ್ಟ್? ಮುಂದೆ ನಮ್ಮನ್ನ ಮುನ್ನಡೆಸುವಂತವರು ಯಾರು? ಈ ಒಂದು ಪ್ರಶ್ನೆಯ ಮಧ್ಯದಲ್ಲಿ ಶಿಷ್ಯರು ಆಗಿರುವಾಗ ಯೇಸು ಸ್ವಾಮಿ ಹೇಳಿದ್ದು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನಾನು ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಸ್ಥಳವು ಸಿದ್ಧವಾದ ಮೇಲೆ ನಾನು ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗ್ತೇನೆ. ಕಾರಣ, ನಾನಿರುವಲ್ಲಿ ನೀವಿರಬೇಕು. ಪ್ರತಿ ಕ್ರೈಸ್ತನ ನಿರೀಕ್ಷೆ ಎನ್ನುವಂಥದ್ದು ಈ ಲೋಕದಲ್ಲಿ ಏನನ್ನಾದರೂ ಹೊಂದಿಕೊಳ್ಳುವಂಥದ್ದಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ಆರ್ಥಿಕವಾದಂತಹ ಆಶೀರ್ವಾದಗಳನ್ನ ಕೊಟ್ಟಿದ್ರೆ ದೇವರಿಗೆ ಸ್ತೋತ್ರ, ಎಂಜಾಯ್ ಇಟ್. ಯಾಕೆಂದ್ರೆ ಮೋಶೆ ತನ್ನ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ, ಯೆಹೋವನೇ ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು. ನೀವು ಕೈ ಹಾಕಿರುವಂತಹ ಕೆಲಸವನ್ನ ಯೆಹೋವನು ಸಫಲಪಡಿಸಿರುವಾಗ ಇಟ್ಸ್ ಎ ಥ್ಯಾಂಕ್ ಗಾಡ್, ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರ್ರಿ. ಆದರೆ ಯೇಸು ಸ್ವಾಮಿ ಒಂದು ಸಾಮ್ಯವನ್ನ ಹೇಳುವಂತದನ್ನ ನಾವು ನೋಡ್ತೇವೆ. ಒಬ್ಬ ಮನುಷ್ಯನು ಬಿತ್ತನೆಯನ್ನ ಬಿತ್ತದ, ಅವನಿಗೆ 100ರಷ್ಟು ಫಲವು ಸಿಕ್ಕಿತು. ಆಗ ಅವನು ಹೇಳ್ತಾ ಇದ್ದಾನೆ, ನನ್ನ ಕಣಜಗಳನ್ನ ಒಡೆದಾಕ್ತೇನೆ, ನಾನು ದೊಡ್ಡದಾದ ಕಣಜಗಳನ್ನ ಮಾಡ್ತೇನೆ. ನಂತರವಾಗಿ ಹೇಳ್ತಾನೆ, ತಿಂದು ಕುಡಿದು ಎಂಜಾಯ್ ಮಾಡು, ಸಂತೋಷ ಪಡು. ಆಗ ಯೇಸು ಸ್ವಾಮಿ ಹೇಳುವಂತ ಒಂದು ಪ್ರಶ್ನೆ, ಲೇ ಮೂಢ, ಈ ರಾತ್ರಿ ನಿನ್ನ ಪ್ರಾಣ ನಿನ್ನಿಂದ ತೆಗೆಯಲ್ಪಟ್ಟರೆ ನೀನು ಸಂಪಾದಿಸಿದ್ದು ಎಲ್ಲಿಗೆ ಹೋಗ್ತದೆ? ಅಂದ್ರೆ ಆ ವ್ಯಕ್ತಿ ಕೇವಲ ಶಾರೀರಿಕವಾದಂತಹ ಸೌಖ್ಯಕ್ಕೋಸ್ಕರವಾಗಿ, ಶಾರೀರಿಕವಾದಂತಹ ಮೇಲುಗಳಿಗೋಸ್ಕರವಾಗಿ ಮಾತ್ರ ಜೀವಿಸುವಂತಹ ವ್ಯಕ್ತಿಯಾಗಿದ್ದ. ಅವನ ಜೀವಿತದಲ್ಲಿ ಆತ್ಮದ ಕುರಿತಾಗಿ, ನಿತ್ಯತ್ವದ ಕುರಿತಾಗಿ ಕಿಂಚಿತ್ತು ಯೋಚನೆ ಇರಲಿಲ್ಲ. ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಇವು ನಾವು ಹಾಡಿದ್ವಿ, ದೃಢ ನಿಲ್ಲುವ, ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು, ಕಡೆವರೆಗೂ ಸ್ಥಿರ ನಿಂತರೆ ನಿತ್ಯ ರಾಜದೊಳ್ ಸೇರ್ತೇವೆ.
ಈ ಒಂದು ನಿರೀಕ್ಷೆಯಲ್ಲಿ ನಾವು ನಮ್ಮ ಕ್ರೈಸ್ತ ಜೀವಿತವನ್ನ ಜೀವಿಸುವಂತವರಾಗಿರಬೇಕು. ನಮ್ಮ ಪಿತೃಗಳು ಈ ಒಂದು ನಿರೀಕ್ಷೆಯಲ್ಲಿ ತಮ್ಮ ಜೀವಿತವನ್ನ ಆರಂಭಿಸಿದಂಥದ್ದು. ಸೊ ನಮ್ಮ ಪಿತೃಗಳು ಈ ಒಂದು ಸಂತೋಷಕ್ಕೋಸ್ಕರವಾಗಿ ಅನೇಕ ತ್ಯಾಗಗಳನ್ನ ಸಹಿಸಿದಂಥವರು ಆಗಿದ್ರು. ಆದರೆ ಈ 21ನೇ ಶತಮಾನದ ಕಾಲ್ಭಾಗ ಮುಕ್ತಾಯವಾಗಿ ಅರ್ಧ ಭಾಗದ ಆರಂಭ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ನೋಡಿ, 2025 ವರ್ಷಗಳು ದಾಟೋಯ್ತು. 21ನೇ ಶತಮಾನದ 25 ವರ್ಷ ದಾಟೋಯ್ತು. ವೇರ್ ವಿ ಆರ್, ನಾವು ಎಲ್ಲಿ ನಿಂತಿದ್ದೇವೆ? ನಮ್ಮ ನಿರೀಕ್ಷೆ ಏನಾಗಿದೆ? ಇಲ್ಲಿ ಹಾಡುಗಾರ ಆಡ್ತಾ ಇದ್ದಾನೆ, ದೃಢವಾಗಿ ನಿಂತರೆ, ಸ್ಥಿರವಾಗಿ ನಿಂತರೆ. ದೃಢವಾಗಿ ನಿಲ್ಲಬೇಕು, ಸ್ಥಿರವಾಗಿ ನಿಲ್ಲಬೇಕು. ಅದು ಮಾತ್ರವಲ್ಲ, ಕಡೆಯ ತನಕ ನೀನು ತಾಳಬೇಕು. ಕೊನೆಯ ತನಕ ತಾಳಬೇಕು. ಹಾಗೆ ನೀನು ದೃಢವಾಗಿ ಸ್ಥಿರವಾಗಿ ಕಡೆಯ ತನಕ, ಅಂದ್ರೆ ನಮ್ಮ ಜೀವಿತದ ಅಂತ್ಯದ ತನಕ ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲುವಂತವರಾಗಿದ್ರೆ, ಪಾಪಮಯವಾದ ಯಾವ ಕಳಂಕಗಳು ನಮ್ಮ ಜೀವಿತದಲ್ಲಿ ಬಾರದೆ, ಅಪೊಸ್ತಲನಾದ ಪೌಲ ತಿಮೋಥಿಯನಿಗೆ ಪತ್ರಿಕೆ ಬರೆಯುವಂತಹ ಸಂದರ್ಭದಲ್ಲಿ ಹೇಳುವಂತದನ್ನು ನಾವು ನೋಡುತ್ತೇವೆ. ಐ ಫಿನಿಶ್ಡ್ ಮೈ ರೈಸ್, ನಾನು ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. ನಂತರವಾಗಿ ಹೇಳ್ತಾ ಇದ್ದಾನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ನನಗೆ ಮಾತ್ರವಲ್ಲ, ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಸಿದ್ಧವಾಗಿರುವಂತದ್ದಾಗಿದೆ. ಪ್ರಿಯರೇ, ಈ ನಿತ್ಯವಾದ ನಿರೀಕ್ಷೆಗೋಸ್ಕರವಾಗಿ, ಈ ಜಯಮಾಲೆಗೋಸ್ಕರವಾಗಿ ನಾವು ದಿನಂಪ್ರತಿ ಜೀವಿಸುವಂತವರಾಗಿರಬೇಕು. ಪ್ರೀತಿಯ ದೇವಜನರೇ, ಇವತ್ತು ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಧಾರ್ಮಿಕತೆಗೆ ಮಾತ್ರ ಸೀಮಿತವಾಗಿ ಮಾರ್ಪಟ್ಟಿದೆ. ವೇರ್ ದೇರ್ ಇಸ್ ಮೋರ್ ರಿಲಿಜಿಯಸ್, ಎಲ್ಲಿ ಧಾರ್ಮಿಕತೆಯು ಅತಿಯಾಗಿ ಪ್ರವೇಶ ಪಡೆದುಕೊಳ್ಳುತ್ತದೋ ಅಲ್ಲಿ ಅಧರ್ಮವು ಗೋಚರವಾಗ್ತದೆ. ಇವತ್ತು ಕ್ರೈಸ್ತತ್ವ ಕೇವಲ ಧಾರ್ಮಿಕತೆಗೆ ಮಾತ್ರ ಸೀಮಿತವಾಗಿ ಮಾರ್ಪಟ್ಟಿರುವಂತಹ ಕಾಲಘಟ್ಟಗಳಲ್ಲಿ ಈ 21ನೇ ಶತಮಾನದ ಅರ್ಧ ಭಾಗದ ಪ್ರಾರಂಭ ದಿನಕ್ಕೆ ನಾವು ಕಾಲಿಟ್ಟಿರುವಾಗ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ, ಪ್ರಿಯ ದೇವ ಜನರೇ, ನಮ್ಮ ಹಿಂದೆ ಬರುವಂತವರು ಅಧಾರ್ಮಿಕತೆಯ ಅಧಪತನದಲ್ಲಿ ಬಿದ್ದು ಹೋಗುವಂತದರಲ್ಲಿ ಯಾವ ಸಂಶಯ ಇಲ್ಲ ಎಂಬುದಾಗಿ ನೀವು ನೆನೆಸಿಕೊಳ್ಬೇಕಾಗಿದೆ. ಪ್ರಿಯರೇ, ಪ್ರತಿ ಕ್ರೈಸ್ತರ ನಿರೀಕ್ಷೆ ಎನ್ನುವಂಥದ್ದು ಏನಾಗಿರಬೇಕು? ನಿತ್ಯ ರಾಜ್ಯದೋಳ್ ಸೇರುವಂಥದ್ದು. ಸ್ಟೇಫನು ಪವಿತ್ರಾತ್ಮ ಭರಿತನಾಗಿ ಪವಿತ್ರಾತ್ಮದಿಂದಲೂ ಶಕ್ತಿಯಿಂದಲೂ ಪ್ರಸಂಗಿಸುವಂತವನಾಗಿ ದೇವರು ಕೊಟ್ಟಂತಹ ಸದ್ವರ್ತಮಾನವನ್ನು ಜನರಿಗೆ ತಿಳಿಸಿದಾಗ ಅದನ್ನು ಅಂಗೀಕಾರ ಮಾಡುವುದಕ್ಕೆ ಮನಸ್ಸಿಲ್ಲದಂತಹ ಯಹೂದ್ಯರು ಸ್ಟೇಫನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹೇಳಿ ಅವನನ್ನು ಕಲ್ಲೆಸೆದು ಕೊಲ್ಲುವುದಕ್ಕೆ ತೀರ್ಮಾನ ಮಾಡಿದ್ರು. ತೀರ್ಮಾನಿಸಿದ ಮಾತ್ರವಲ್ಲ, ಅವನ ಮೇಲೆ ಕಲ್ಲೆಸೆಯುತ್ತಿರುವಾಗ ಸ್ಟೇಫನು ತೆರೆದಿರುವ ಆಕಾಶವನ್ನ, ತೆರೆದಿರುವ ಪರಲೋಕವನ್ನ, ತಂದೆಯಾದ ದೇವರ ಬಲಗಡೆಯಲ್ಲಿ ನಿಂತಿರುವಂತಹ ಯೇಸುವನ್ನ ನೋಡ್ತಾ ಇದ್ದಾನೆ. ಸ್ಟೇಫನ ಪ್ರಾರ್ಥನೆ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನ ಸೇರಿಸಿಕೋ. ಪ್ರೀತಿಯ ಕ್ರೈಸ್ತರೇ, ಪ್ರೀತಿಯ ಕ್ರೈಸ್ತನೇ, ನನ್ನ ಪ್ರಾರ್ಥನೆ ಏನಾಗಿದೆ? ಇಟ್ಸ್ ನಾಟ್
ಯಾವ ರೀತಿಯಾಗಿ ನಾವು ಸಾಯುತ್ತೇವೆ ಅನ್ನುವಂಥದ್ದಲ್ಲ ಇಲ್ಲಿ ಮುಖ್ಯವಾಗಿರುವಂಥದ್ದು. ನಮ್ಮ ಮರಣದ ಸಂದರ್ಭದಲ್ಲಿ, ನಮ್ಮ ಪೀಡನೆಗಳ ಸಂದರ್ಭದಲ್ಲಿ, ನಮ್ಮ ಪ್ರತಿಕೂಲದ ಸಂದರ್ಭದಲ್ಲಿ ಸ್ಟೇಫನು ಪರಲೋಕವನ್ನು ದೃಷ್ಟಿಸಿ ನೋಡಿ ತಂದೆಯ ಬಲಗಡೆಯಲ್ಲಿ ನಿಂತಿರುವಂತಹ ಯೇಸುವನ್ನು ನೋಡಿ, ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೊ ಎಂಬುದಾಗಿ ಪ್ರಾರ್ಥಿಸಿದ ರೀತಿಯಲ್ಲಿ ಪ್ರಾರ್ಥಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗ್ತದ ಪ್ರಿಯರೇ? ಈ ಮುಂಜಾನೆಯಲ್ಲಿ ನಮ್ಮ ಧಾರ್ಮಿಕತೆಯನ್ನು ಬದಿಗೊತ್ತಿ, ಆಧ್ಯಾತ್ಮಿಕತೆಯ ಕಡೆಗೆ ನಮ್ಮ ಹೆಜ್ಜೆಯನ್ನ ನಾವು ಇಡುವಂಥವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆರಂಭದಲ್ಲಿ ಒಂದು ಕೀರ್ತನೆಯನ್ನು ನಾವು ಓದಿಕೊಳ್ಳುವ. ಅದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ಕೀರ್ತನೆಗಳು 1 ಸ್ಯಾಮ್ಸ್ ನಂಬರ್ 1 1ರಿಂದ 6 ವಾಕ್ಯವನ್ನು ನಾವು ಆರಂಭದಲ್ಲಿ ಓದಿ ಕೇಳಿಕೊಳ್ಳುವ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದುಷ್ಟರು ಆಗಲ್ಲ, ಗಾಳಿ ಬಡಿಕೊಂಡು ಹೋಗುವ ಒಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ, ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ಇದು ಓದಿದ ಕೀರ್ತನೆಯಲ್ಲಿ 2 ವಿಧವಾದಂತಹ ಜನರನ್ನು ನಾವು ಕಾಣುವಂತವರಾಗಿದ್ದೇವೆ. 1 ನೀತಿವಂತರು, 2 ದುಷ್ಟರು ಅಥವಾ ಕೆಡುಕರು. ನೀತಿವಂತರ ಕುರಿತಾಗಿ ಆರಂಭದ 2-3 ವಾಕ್ಯಗಳಲ್ಲಿ ಬರೆದಿರುವಂಥದ್ದು, ನೀತಿವಂತರು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ಅದನ್ನು ಹಗಲಿರುಳು ಧ್ಯಾನಿಸುತ್ತಿರುವಂತವರು. ನೋಡಿ, ವಿಸರ್ಜಿಸಬೇಕಾದಂತಹ 3 ಕಾರ್ಯ, ಸ್ವೀಕರಿಸಬೇಕಾದಂತಹ 2 ಕಾರ್ಯಗಳನ್ನು ಪ್ರಾರಂಭದ 2 ವಾಕ್ಯಗಳಲ್ಲಿ ಕೀರ್ತನೆಗಾರನು ಬರೆದಿರುವಂತದ್ದಾಗಿ ನೋಡುತ್ತೇವೆ. ವಿಸರ್ಜಿಸಬೇಕಾದದ್ದು ದುಷ್ಟರ ಆಲೋಚನೆಯಂತೆ ನಡೆಯುವಂಥದ್ದು. ಯಾರು ದುಷ್ಟರು? ಕ್ರೈಸ್ತರಾದ ನಮಗೆ ದುಷ್ಟರು ಯಾರೆಂಬುದಾಗಿ ನಾವು ಕೇಳುವಾಗ ನಾವು ಬೊಟ್ಟು ಮಾಡಿ ತೋರಿಸುವಂಥದ್ದು ಕ್ರೈಸ್ತರಲ್ಲದವರನ್ನ. ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ವಿಶ್ವಾಸಿಗಳಾದ ನಮ್ಮ ಬಳಿಗೆ ದುಷ್ಟರು ಯಾರೆಂಬುದಾಗಿ ಕೇಳಿಕೊಳ್ಳುವಾಗ ನಾವು ಬೊಟ್ಟು ಮಾಡಿ ತೋರಿಸುವಂಥದ್ದು ಕೇವಲ ಕ್ರೈಸ್ತರಲ್ಲದ ಜನರನ್ನು ಮಾತ್ರವಲ್ಲ, ಬದಲಿಗೆ ನಮ್ಮ ಪಂಗಡವಲ್ಲದವರನ್ನು ಸಹ ದುಷ್ಟರು ಎಂಬುದಾಗಿ ಬೊಟ್ಟು ಮಾಡಿ ತೋರಿಸುವಂತವರಾಗಿದ್ದೇವೆ. ಯಾರು ದುಷ್ಟರು? ಸತ್ಯವೇದದ ಪ್ರಕಾರವಾಗಿ ದುಷ್ಟರು ಯಾರು? ಯಾರು ದುಷ್ಟರು? ದೇವರ ವಾಕ್ಯಕ್ಕೆ ವಿಧೇಯರಾಗದವರು. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗದವರು,
ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅಂದರೆ ಭಾನುವಾರ ಆರಾಧನೆಗೆ ಬರುವಂಥದ್ದಲ್ಲ. ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅಂದರೆ ಸತ್ಯವೇದವನ್ನ ಕಂಠಪಾಠ ಮಾಡಿಕೊಳ್ಳುವಂಥದ್ದಲ್ಲ. ಯೇಸು ಸ್ವಾಮಿ ಒಮ್ಮೆ ಈ ರೀತಿಯಾಗಿ ಹೇಳಿದ್ದಾರೆ ಮತ್ತಾಯ ಯೋಹಾನನ ಬರೆದ ಸುವಾರ್ತೆಯಲ್ಲಿ, ಇಫ್ ಯು ಲವ್ ಮೀ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿತೀರಾ. ಯಾರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಿಲ್ಲವೋ ಅಂಥವರು ದುಷ್ಟರು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬುದಾಗಿ ದೇವರ ವಾಕ್ಯವು ಹೇಳಿರಲಾಗಿ, ತಂದೆ ತಾಯಿಗಳನ್ನು ಸನ್ಮಾನಿಸದವನು ದುಷ್ಟನು. ನಮ್ಮ ಕಣ್ಣಿಗೆ ಇಂತಹ ಆಜ್ಞೆಗಳು ಕಾಣೋದಿಲ್ಲ. ಯಾರು ದುಷ್ಟರು? ಗಂಡಂದಿರೇ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳಿರುವಾಗ, ಹೆಂಡತಿಯನ್ನು ಪ್ರೀತಿಸದವನು ದುಷ್ಟನು. ಯಾರು ದುಷ್ಟರು? ಹೆಂಡತಿಯರೇ ನಿಮ್ಮ ಗಂಡಂದಿರಿಗೆ ವಿಧೇಯರಾಗಿರಿ ಎಂಬುದಾಗಿ ಹೇಳಿರುವಾಗ, ವಿಧೇಯರಾಗದವಳು ದುಷ್ಟಳು. ಯಾರು ದುಷ್ಟರು? ಮಕ್ಕಳೇ, ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಎಂಬುದಾಗಿ ಸ್ಪಷ್ಟವಾಗಿ ಬರೆದಿರುವಾಗ, ತಂದೆ ತಾಯಿಗಳ ಮಾತನ್ನು ಕೇಳದವನು ದುಷ್ಟನು. ಆದುದರಿಂದಲೇ ಯೇಸು ಸ್ವಾಮಿ ಹೇಳಿದ್ದು, ನೀವು ನನ್ನನ್ನ ಪ್ರೀತಿಸುವುದಾದರೆ, ಇಫ್ ಯು ಲವ್ ಮೀ. ಇವತ್ತು ಕ್ರೈಸ್ತರಾದ ನಾವುಗಳು ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು ಎಂಬ ಸ್ಪಷ್ಟವಾದಂತಹ ಆಜ್ಞೆಯನ್ನ ದೇವರು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ, ಇದೇ ಆಜ್ಞೆಯನ್ನು ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾಗ್ಯೂ ಪ್ರೀತಿಸಬೇಕು ಎಂಬ ಪದವನ್ನು ನಾವು ತೆಗೆದುಹಾಕಿಬಿಟ್ಟು ಅಲ್ಲಿ ಆರಾಧಿಸಬೇಕು ಎಂಬ ಪದವನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೇವೆ. ಯಾಕಂದ್ರೆ ಯಾರಿಗೂ ತೊಂದರೆ ಇಲ್ಲ, ಮುಳ್ಳಿಗೂ ತೊಂದರೆ ಇಲ್ಲ, ಎಲೆಗೂ ತೊಂದರೆ ಇಲ್ಲದಂತ ಒಂದು ಪದ ಆರಾಧನೆ. ಯಾರಿಗೆ ಬೇಕು ನಿನ್ನ ಆರಾಧನೆ? ದೇವರು ಬಯಸುವಂಥದ್ದು ನೀನು ನಾನು ದೇವರನ್ನ ಪ್ರೀತಿಸುವಂತವನಾಗಿರ್ಬೇಕು ಎಂಬುದಾಗಿ. ನಂತರವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಇದಕ್ಕೆ ಸಮಾನಾಂತರವಾದ ಇನ್ನೊಂದು ಆಜ್ಞೆ ಇದೆ, ಈಕ್ವಲ್. ಯಾವುದಕ್ಕೆ? ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು ಎಂಬುದಕ್ಕೆ ಸಮಾನಾಂತರವಾದ ಇನ್ನೊಂದು ಆಜ್ಞೆ, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಸೊ ಹೀಗಿರುವಾಗ ಯಾರು ನಮಗೆ ದುಷ್ಟರು? ಅಕ್ರೈಸ್ತರು ನಮಗೆ ದುಷ್ಟರು. ನಮ್ಮ ಪಂಗಡಕ್ಕೆ ಸೇರದವರು ನಮಗೆ ದುಷ್ಟರು. ಯಾರು ನಮಗೆ ದುಷ್ಟರು? ನಾವು ದೇವರಿಗೆ ಅತಿ ಸನಿಹದಲ್ಲಿ ಇರುವಂತವರು ಎಂಬುದಾಗಿ ಹೇಳಿ ದೇವರ ಆಜ್ಞೆಗಳನ್ನು ಕೈಕೊಳ್ಳದೆ ಇರುವಂತಹ ಪ್ರತಿಯೊಬ್ಬನು ದುಷ್ಟನಾಗಿದ್ದಾನೆ. ಇಂತಹ ದುಷ್ಟರ ಆಲೋಚನೆಯಂತೆ ನಡಿಬಾರದು. ಆಮೇಲೆ ಇಂತಹ ಪಾಪಿಗಳ ಮಾರ್ಗದಲ್ಲಿ ನಿಂತ್ಕೊಳ್ಬಾರದು. ಎಂತಹ ಪಾಪಿಗಳು? ಇಸ್ಕರಿಯೋತ ಯೂದ ಕೇವಲ ಯೇಸು ಸ್ವಾಮಿಯನ್ನು ಒಂದೇ ಬಾರಿಗೆ 30 ಬೆಳ್ಳಿ ನಾಣ್ಯಕ್ಕೆ ಮಾರ್ದ. ಇವತ್ತು ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತಹ ನಾವುಗಳು ದಿನಂಪ್ರತಿ ಯೇಸುವನ್ನ ಮಾರುವಂತವರಾಗಿದ್ದೇವೆ. ಇಂತಹ ಪಾಪಿಗಳ ಮಾರ್ಗದಲ್ಲಿ ನಿಂತುಕೊಳ್ಬಾರದು. ಇದನ್ನೇ ದೇವರು ಯೇಸು ಸ್ವಾಮಿ ಹೇಳಿರುವಂತದ್ದು. ಧರ್ಮ ನಿಂದಕರೊಡನೆ ಯಾರು ಧರ್ಮ ನಿಂದಕರು? ಸತ್ಯವನ್ನ ತಿಳಿದು ಸತ್ಯವನ್ನ ಅನುಸರಿಸದೇ ಇರುವಂತಹ ಪ್ರತಿಯೊಬ್ಬನು ಧರ್ಮ ನಿಂದಕ. ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸಬೇಕು ಎಂಬ ಆಜ್ಞೆಯನ್ನ ಕೊಟ್ಟಿರುವಂತಹ ದೇವರನ್ನ ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ತನ್ನ ಸಹೋದರನನ್ನ ಪ್ರೀತಿಸಿದವನು, ಇಲ್ಲಿ ಸಹೋದರರು ಅಂತ ಹೇಳಿದ್ರೆ
ಸಹೋದರರು ಎಂಬುದಾಗಿ ಹೇಳುವಾಗ ಕೇವಲ ಒಡ ಹುಟ್ಟಿದವರು ಮಾತ್ರವಲ್ಲ. ಒಮ್ಮೆ ಯೇಸು ಸ್ವಾಮಿಯನ್ನು ನೋಡುವುದಕ್ಕೆ ಯೇಸುವಿನ ತಾಯಿ ಸಹೋದರರು ಬಂದಿರಲಾಗಿ ಯಾರೋ ಹೇಳಿದ್ರು, ಇಗೋ ನಿನ್ನ ತಾಯಿ ನಿನ್ನ ಸಹೋದರರು ಬಂದಿರ್ತಾರೆ. ಯೇಸು ಸ್ವಾಮಿ ಹೇಳಿದ್ರು, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರರು? ಯಾರು ತಂದೆಯಾದ ದೇವರ ಆಜ್ಞೆಗೆ ಅನುಸಾರವಾಗಿ ನಡೀತಾರೋ ಅವರು ನನಗೆ ತಾಯಿ, ನನಗೆ ತಂದೆಯಾಗಿರಬೇಕು. ಹೂ ಇಸ್ ಅವರ್ ಬ್ರದರ್? ಕೇವಲ ನಿನ್ನ ಒಡ ಹುಟ್ಟಿದವನು ಮಾತ್ರವಲ್ಲ, ಎವ್ರಿಬಡಿ. ಸೊ ಇಲ್ಲಿ ನಾವು ನೋಡುವಂಥದ್ದು, ವಿಸರ್ಜಿಸಬೇಕಾಗಿರುವಂಥದ್ದು ಯಾವುದು? ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಅಂಗೀಕಾರ ಮಾಡಬೇಕಾಗಿರುವಂಥದ್ದು ಯಾವುದು? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವಂಥವನಾಗಿರ್ಬೇಕು. ಸೊ ನಮ್ಮ ಆನಂದ ಯಾವುದರಲ್ಲಿ ಪ್ರಿಯರೇ? ನಾವು ಕೇವಲ ಇಂಟರ್ನೆಟ್ನಲ್ಲಿ ಆನಂದ ಪಡುವಂಥವರಾಗಿದ್ದೇವಾ? ನಾವು ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆನಂದ ಪಡುವಂಥವರಾಗಿದ್ದೇವಾ? ನಾವು ಕೇವಲ ಮದ್ಯಪಾನ ಗೋಷ್ಠಿಗಳಲ್ಲಿ ಆನಂದ ಪಡುವಂಥವರಾಗಿದ್ದೇವಾ? ನಾವು ಕೇವಲ ಧಾರ್ಮಿಕವಾದ ಆಚರಣೆಯಲ್ಲಿ ಆನಂದ ಪಡುವಂಥವರಾಗಿದ್ದೇವಾ? ಇವತ್ತು ನಮ್ಮ ಆನಂದ ಯಾವುದು? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಧನ್ಯನು. ನಾನು ಹೇಳಿದೆ, ಈ ಕೀರ್ತನಲ್ಲಿ 2 ವಿಧದ ಜನರನ್ನು ನೋಡ್ತೀವಿ. ಒಂದು ನೀತಿವಂತರು. ನೀತಿವಂತರು ಏನ್ ಮಾಡ್ತಾರೆ? ದುಷ್ಟರ ಆಲೋಚನೆಯಂತೆ ನಡೆಯೋದಿಲ್ಲ, ಪಾಪಾತ್ಮರ ಮಾರ್ಗದಲ್ಲಿ ಕೂರೋದಿಲ್ಲ, ಧರ್ಮನಿಂದಕರೊಡನೆ ಕೂರೋದಿಲ್ಲ, ನಿಲ್ಲೋದಿಲ್ಲ. ಅವ್ರೇನ್ ಮಾಡ್ತಾರೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಾ ಇರ್ತಾರೆ. ಅಂಥವರು ಧನ್ಯರು. ಅಂಥವರ ಜೀವಿತದಲ್ಲಿ ಬರುವಂತ ಆಶೀರ್ವಾದಗಳು ನೀರಿನ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರ್ತಾರೆ. ತಕ್ಕ ಕಾಲದಲ್ಲಿ, ಅಂದ್ರೆ ವರ್ಷದ 12 ತಿಂಗಳು ಫಲವನ್ನ ಕೊಡುವಂತವರಾಗಿರ್ತಾರೆ. ಅವರು ಎಂದಿಗೂ ಮಾಡೋದಿಲ್ಲ. ಆರ್ಥಿಕತೆಯ ಕುಂಠಿತ ಉಂಟಾಗುವಾಗ ಅವರು ಬಾಡೋದಿಲ್ಲ. ಶಾರೀರಿಕವಾಗಿ ಬಲಹೀನ ಅವಸ್ಥೆಗಳು ಬರುವಂತಹ ಸಂದರ್ಭದಲ್ಲಿ ಅವರು ಬಾರೋದಿಲ್ಲ. ಯಾಕೆಂದ್ರೆ ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರ್ತಾರೆ. ದೇ ಆರ್ ರೂಟೆಡ್ ಇನ್ ಕ್ರೈಸ್ಟ್. ಕ್ರಿಸ್ತದಲ್ಲಿ ಬೇರೂರಿ ನಿಂತವರು. ಅವರೇನ್ ಮಾಡ್ತಾರೆ? ಸದಾ ಕಾಲವು ಫಲ ಕೊಡುವಂತವರಾಗಿರ್ತಾರೆ. ಅವರು ಮಾಡುವಂತಹ ಕಾರ್ಯಗಳನ್ನು ದೇವರು ಸಫಲಪಡಿಸ್ತಾನೆ. ಆದರೆ ದುಷ್ಟರಾಗಲ್ಲ, ಗಾಳಿ ಬಡಿಕೊಂಡು ಹೋಗುವ ಒಟ್ಟಿನಂತಿರ್ತಾರೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರು ನಮ್ಮನ್ನ ನೆಟ್ಟಿರುವಂಥದ್ದು ಎಲ್ಲಿ ಎಂಬುವಂಥದ್ದನ್ನು ನಾವು ಒಮ್ಮೆ ಮನನ ಮಾಡಿಕೊಳ್ಬೇಕು. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯಕ್ಕೆ ನಾವು ನಮ್ಮ ಗಮನವನ್ನ ತರುವಂತಹ 5ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಇಸ್ರಾಯೇಲಿಯರಿಗೆ ಸಾಮ್ಯದ ಮೂಲಕವಾಗಿ ಮುಂತಿಳಿಸುವಂತಹ ಒಂದು ಕಾರ್ಯವನ್ನು ನೋಡುತ್ತೇವೆ. ಅಲ್ಲಿ ನಾವು ನೋಡುವಂಥದ್ದು, ನನ್ನ ಪ್ರಿಯನನ್ನು ಅವನ ತೋಟವನ್ನ ಕುರಿತು ಒಂದು ಹಾಡನ್ನು ಹಾಡ್ತೇನೆ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ಒಂದು ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆಯ ದ್ರಾಕ್ಷಾ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಸಿ ತೋಟವು ಒಳ್ಳೆಯ ಫಲವನ್ನು ಕೊಡುತ್ತದೆಂಬುದಾಗಿ ಎದುರು ನೋಡುತ್ತಿದ್ದನು. ನೋಡಿ, ಇಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಇಸ್ರಾಯೇಲ್ಯರನ್ನು ನೋಡಿ ಪ್ರವಾದನ ರೂಪದಲ್ಲಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ನನ್ನ ಪ್ರಿಯನಿಗೆ ಒಂದು ದ್ರಾಕ್ಷಿ ತೋಟವಿತ್ತು. ಅದು ಇದ್ದಿದಲ್ಲಿ ಸಾರವತ್ತಾದ ಒಂದು ಗುಡ್ಡದ ಮೇಲೆ. ಅದನ್ನ ಏನ್ ಮಾಡಿದ್ರು ದೇವರು? ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಭೂಮಿಯನ್ನು ಹಸನು ಮಾಡಿ ಮುಳ್ಳುಗಳನ್ನು ಕಳೆಗಳನ್ನು ಕಿತ್ತಾಕಿ ಒಳ್ಳೊಳ್ಳೆಯ ದ್ರಾಕ್ಷಿ ಸಸಿಗಳನ್ನ ಏನ್ ಮಾಡ್ದ? ತನ್ನ ತೋಟದಲ್ಲಿ ನೆಟ್ಟದ.
ನೆಟ್ಟಿದ್ದು ಮಾತ್ರವಲ್ಲ, ಫಲ ಬರುವಂತಹ ಸಂದರ್ಭದಲ್ಲಿ ಫಲವನ್ನ ಸಂರಕ್ಷಿಸುವುದಕ್ಕೆ ಬೇಕಾದಂತಹ ಎಲ್ಲವನ್ನ ಸಿದ್ಧ ಮಾಡಿಟ್ಟ. ಆದರೆ ಫಲ ಬರುವಂತಹ ಕಾಲದಲ್ಲಿ ಏನಾಯಿತು? 5ನೇ ವಾಕ್ಯ, ಹೊಲಸು ಹಣ್ಣನ್ನು ಬಿಟ್ಟಿತು. ಹೊಲಸು ಹಣ್ಣನ್ನ ಬಿಟ್ಟಿತ್ತು. ಅಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಸೊ ಇದಕ್ಕಿಂತಲೂ ನಾನು ಇನ್ನೇನು ಮಾಡಬೇಕಾಗಿತ್ತು ನನ್ನ ತೋಟಕ್ಕೆ? He did everything. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ದೇವರು ನಮಗಾಗಿ ಮಾಡಿದಂಥದ್ದನ್ನ ಒಮ್ಮೆ ಮನನ ಮಾಡಿಕೊಂಡು ನೋಡ್ರಿ. ವಾಟ್ ಮೋರ್? ಇದಕ್ಕಿಂತಲೂ ಇನ್ನೂ ಹೆಚ್ಚಾಗಿ ಏನನ್ನ ಮಾಡಬೇಕಾಗಿತ್ತು ನಿನಗೂ ನನಗೂ? ಯಾವ ವಿಧವಾದ ಫಲಗಳನ್ನು ನಾವು ಕೊಡುವಂತವರಾಗಿದ್ದೇವೆ? 2025 ನಮ್ಮನ್ನ ಬಿಟ್ಟು ಗತಿಸಿ ಹೋಯಿತು. 2026ಕ್ಕೆ ನಾವು ಕಾಲಿಟ್ಟಿದ್ದೇವೆ. 2026ಕ್ಕೆ ನಾವು ಕಾಲಿಟ್ಟಿರುವಂತಹ ಸಂದರ್ಭದಲ್ಲಿ ಲೆಟ್ ಅಸ್ ಎಕ್ಸಾಮಿನ್ 2025ರಲ್ಲಿ ಯಾವ ವಿಧವಾದಂತಹ ಫಲಗಳನ್ನು ನಾವು ಕರ್ತನಿಗಾಗಿ ಕೊಟ್ಟಿದ್ದೇವೆ? ನಾವು ಹೇಳ್ಬೋದು, ನಾನು ನನ್ನ ಸಂಪಾದನೆಯ ಒಳ್ಳೆ ಭಾಗವನ್ನ ಕರ್ತನ ಸೇವೆಗೆ ಕೊಟ್ಟೆ. ಯಾರಿಗೆ ಬೇಕು ನಿನ್ನ ಸೇವೆಗೆ ದುಡ್ಡು? ವಾಟ್ ಇಸ್ ಯುವರ್ ಲೈಫ್? ನಿನ್ನ ವೈಯಕ್ತಿಕ ಜೀವಿತ ಯಾವ ರೀತಿಯಾಗಿತ್ತು? ದೇವರು ನಿನ್ನಿಂದ ನನ್ನಿಂದ ಬಯಸುವಂಥದ್ದು ಪ್ರಿಯರೇ, ಒಂದು ಲೌಕಿಕವಾದಂತಹ ಕಾರ್ಯಗಳನ್ನಲ್ಲ. ನಾನು ಸುಮಾರು ಒಂದು ಸಂಸ್ಥೆಯಲ್ಲಿ ಅನೇಕ ವರ್ಷ ಕೆಲಸ ಮಾಡಿದಂಥ ವ್ಯಕ್ತಿ. ಸೊ ನನಗೆ ಕೊಟ್ಟಂತಹ ದೌತ್ಯ ಅನ್ನುವಂಥದ್ದು ಕಲೆಕ್ಟಿಂಗ್ ಮನಿ ಫಾರ್ ದ ನೇಮ್, ಫಾರ್ ದ ಸೇಕ್ ಆಫ್ ಮಿಷನ್ ಫೀಲ್ಡ್. ಆದರೆ ಅಂತಹ ಸ್ಥಳಗಳಲ್ಲಿ ನಾನು ಹೇಳುವಂತಹ ಒಂದೇ ಒಂದು ಸಂದೇಶ ಇಷ್ಟೇ ಆಗಿತ್ತು. ಗುಡ್, ಸೇವೆಗೋಸ್ಕರವಾಗಿ ಹಣವನ್ನು ಕೊಡ್ರಿ, ಒಳ್ಳೆ ವಿಚಾರನೇ. ನೀವು ಹಣ ಕೊಟ್ರೆ ನಮ್ಮಂತರ ಬದುಕಕ್ಕಾಗೋದಿಲ್ಲ. ಆದರೆ ಡೋಂಟ್ ಸ್ಯಾಟಿಸ್ಫೈಡ್ ವಿತ್ ಕೇವಲ ಕೊಡುವಂಥದ್ರಲ್ಲಿ ಮಾತ್ರ ಸಂತೃಪ್ತಿಯನ್ನು ಹೊಂದ್ಕೊಂಬೇಡ್ರಿ. ದೇವರು ಕೇವಲ ಸಭೆಗಳನ್ನು, ಸಂಸ್ಥೆಗಳನ್ನು ಮಾತ್ರವಲ್ಲ ಲೋಕಕ್ಕೆ ಬೆಳಕಾಗಿ ಇಟ್ಟಿರುವಂಥದ್ದು. ದೇವರು ಪ್ರತಿಯೊಬ್ಬ ಕ್ರೈಸ್ತನನ್ನ ಲೋಕಕ್ಕೆ ಬೆಳಕಾಗಿ ಇಟ್ಟಿರಲಾಗಿ, ಪ್ರತಿಯೊಬ್ಬ ಕ್ರೈಸ್ತನು ತನ್ನಲ್ಲಿರುವಂತಹ ಬೆಳಕನ್ನ ದೀಪದ ಸ್ತಂಭದ ಮೇಲೆ ಇಟ್ಟು, ತಾನಿರುವ ಸ್ಥಳದಲ್ಲಿ, ತಾನು ವಾಸ ಮಾಡುವಂತಹ ಸ್ಥಳದಲ್ಲಿ, ಕತ್ತಲೆಯಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬರಿಗೆ ಕ್ರಿಸ್ತನೆಂಬ ಪ್ರೀತಿಯನ್ನ, ಕ್ರಿಸ್ತನೆಂಬ ಬೆಳಕನ್ನ ಪ್ರಸರಿಸುವಂತಹ ವ್ಯಕ್ತಿಯಾಗಿರಬೇಕು. ಸೊ ಈ ಮಾತುಗಳು ನಾನು ಕೆಲಸ ಮಾಡುವಂತಹ ಸಂಸ್ಥೆಗೆ ಸರಿ ಕಾಣಲಿಲ್ಲ. ನಾನು ಹೇಳಿದೆ, ಓಕೆ, ಗುಡ್ ಬೈ. ಸೊ ಈ ಮುಂಜಾನೆಯಲ್ಲಿ ಕೇವಲ ಆರ್ಥಿಕತೆ ಮೂಲಕವಾಗಿ ದೇವರ ಸೇವೆ ಮಾಡುವಂತ ಪ್ರೀತಿಯ ಸಹೋದರ ಸಹೋದರಿಯರೇ, ಇದ್ಯಾವುದು ನಮ್ಮನ್ನ ನಿತ್ಯತ್ವಕ್ಕೆ ಕರೆದುಕೊಂಡು ಹೋಗೋದಿಲ್ಲ ಅನ್ನುವಂಥದ್ದನ್ನ ಅಂಡರ್ಲೈನ್ ಮಾಡ್ಕೊಂಬಿಡಿ. ಹೇಳ್ತಾರೆ, ಕೆಲವರು ಹೇಳ್ತಾರೆ ಅವ್ರ ಲಾಭಕ್ಕೋಸ್ಕರವಾಗಿ. ಸೊ ಇಲ್ಲಿ ಎರಡು ವಿಧವಾದ ಜನ. ಒಂದು ನೀತಿವಂತರು ಏನ್ ಮಾಡ್ತಾರೆ? ದುಷ್ಟರ ಆಲೋಚನೆ ಅಂತ ನಡೆಯೋದಿಲ್ಲ. ಆಮೇಲೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳೋದಿಲ್ಲ, ಧರ್ಮನಿಂದಕರೊಡನೆ ಕೂತುಕೊಳ್ಳೋದಿಲ್ಲ. ಬದಲಾಗಿ ಏನ್ ಮಾಡ್ತಾರೆ? ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲಿರುಳು ಧ್ಯಾನಿಸ್ತಾ ಇರ್ತಾರೆ. ಸೊ ನಾವು ಯಾವ ಗುಂಪಿಗೆ ಸೇರಿದ್ದೇವೆ?
ಈ ಮುಂಜಾನೆಯಲ್ಲಿ ನಮ್ಮನ್ನು ನಾವೇ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ. ಪ್ರಿಯರೇ, ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಅನ್ನುವಂಥದ್ದು ಬ್ರೇಕ್ ದ ಚೈನ್, ಸರಪಳಿಯನ್ನು ಮುರಿಯುವುದು. ಫೈಂಡಿಂಗ್ ಫ್ರೀಡಮ್ ಫ್ರಮ್ ಅಡಿಕ್ಷನ್, ವ್ಯಸನಗಳಿಂದ ಸ್ವಾತಂತ್ರ್ಯವನ್ನು ಕಂಡುಕೊಳ್ಳುವುದು. ಬ್ರೇಕ್ ದ ಚೈನ್. ಅದಕ್ಕೆ ಆಧಾರವಾಗಿ ನಾವು ತೆಗೆದುಕೊಂಡಿರುವಂತಹ ವಾಕ್ಯ, ದೇವರ ವಾಕ್ಯ, ಒಂದು ದಾನಿಯೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ ಅದರ 8ರಿಂದ 21 ವಾಕ್ಯ. ಎರಡನೇದಾಗಿ ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 1ರಿಂದ 11 ವಾಕ್ಯ. ಮೂರನೇದಾಗಿ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 1ರಿಂದ 21 ವಾಕ್ಯ. ನೋಡಿ, ಇವತ್ತು ಕೆಲವು ಸಭೆಗಳು ಟೆಂಪರೆನ್ಸ್ ಸಂಡೇ ಅಥವಾ ಆತ್ಮ ಸಂಯಮ ಭಾನುವಾರವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆತ್ಮ ಸಂಯಮ ಅಥವಾ ಡೆಡಿಕೇಶನ್ ಸಂಡೇ, ಪ್ರತಿಷ್ಠೆಯ ಭಾನುವಾರವಾಗಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೇವರು ಸಭೆಯನ್ನ ಆಹ್ವಾನಿಸುವಂಥದ್ದು. ಇಲ್ಲಿ ಸಭೆ ಎಂಬುದಾಗಿ ನೋಡುವಾಗ ಕೇವಲ ಒಂದು ಗುಂಪು ಜನರನ್ನ ಕುರಿತಾಗಿ ಅಲ್ಲ, ಇಂಡಿವಿಜುವಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನ, ಪ್ರತಿಯೊಬ್ಬ ಕ್ರೈಸ್ತನನ್ನ ಆಹ್ವಾನಿಸುವಂಥದ್ದು. ಇಡೀ ಮನುಕುಲವನ್ನ ಗುಲಾಮರನ್ನಾಗಿ ಮಾಡುವ ಹಾನಿಕರವಾದ ವ್ಯಸನಗಳಿಂದ, ಅಭ್ಯಾಸಗಳಿಂದ ಅವರಿಗೆ ಮುಕ್ತಿಯನ್ನ ಕೊಡುವಂಥದ್ದಾಗಿದೆ. ಇಂದು ಸಮಾಜದಲ್ಲಿ ಅನೇಕ ವಿಧವಾದಂತಹ ಅಡಿಕ್ಷನ್ಗಳನ್ನು ನಾವು ಕಾಣುವಂಥವರಾಗಿದ್ದೇವೆ. ಒಂದು ಕಾಲದಲ್ಲಿ ಡ್ರಗ್ ಅಡಿಕ್ಷನ್ ಅನ್ನುವಂಥದ್ದು ಮಾತ್ರ ನಮ್ಮ ಕಿವಿಗೆ ಬೀಳುವಂಥದ್ದಾಗಿತ್ತು. ಆದರೆ ಇವತ್ತು ಅಡಿಕ್ಷನ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಬರುವಂಥದ್ದಾಗಿ ನಾವು ನೋಡುತ್ತೇವೆ. ಅಡಿಕ್ಷನ್ ಅನ್ನುವಂಥದ್ದು ಕೇವಲ ಮಾದಕ ವಸ್ತುಗಳ ಸೇವನೆಗೆ ಮಾತ್ರ ಸೀಮಿತವಾಗಿರದೆ ವಿವಿಧ ಬಗೆಯ ಅಡಿಕ್ಷನ್ಗಳನ್ನು ನಾವು ಕಾಣುವಂಥವರಾಗಿದ್ದೇವೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂಥದ್ದು ಡ್ರಗ್ ಅಡಿಕ್ಷನ್ ಅನ್ನುವಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ಇದರಲ್ಲಿ ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಸೇವನೆ ಇತ್ಯಾದಿಗಳು ಅಡಕವಾಗಿರುವಂಥದ್ದಾಗಿದೆ. ಎರಡನೇದಾಗಿ ನಾವು ನೋಡುವಂತಹ ಅಡಿಕ್ಷನ್ ಅನ್ನುವಂಥದ್ದು ವರ್ತನೆಯ ಅಡಿಕ್ಷನ್, ಬಿಹೇವಿಯರಲ್ ಅಡಿಕ್ಷನ್. ಇದರಲ್ಲಿ ಜೂಜಾಟ, ಇಂಟರ್ನೆಟ್ ಗೇಮಿಂಗ್, ಇಂಟರ್ನೆಟ್ ಯೂಸ್ ಮಾಡುವಂಥದ್ದು, ಅತಿಯಾಗಿ ಇಂಟರ್ನೆಟ್ ಅನ್ನು ಯೂಸ್ ಮಾಡುವಂಥದ್ದು ಇತ್ಯಾದಿಗಳು ಅಡಕವಾಗಿದೆ. ಮೂರನೇದಾಗಿ ನಾವು ನೋಡುವಂಥದ್ದು ಪ್ರಕ್ರಿಯೆ ಅಡಿಕ್ಷನ್ ಅಥವಾ ಪ್ರಕ್ರಿಯೆ ವ್ಯಸನ, ಪ್ರಾಸೆಸ್ ಅಡಿಕ್ಷನ್. ಏನಿ ಪ್ರಾಸೆಸ್ ಅಡಿಕ್ಷನ್ ಅನ್ನುವಂಥದ್ದು? ನಾನು ನೆನ್ನೆ ಇದರ ಕುರಿತಾಗಿ ಕಲಿತಂಥದ್ದು. ಈ ಪ್ರಾಸೆಸ್ ಅಡಿಕ್ಷನ್ ಅನ್ನುವಂಥದ್ದು ಪ್ರತ್ಯೇಕವಾಗಿ 2 ಕಾರ್ಯಗಳಿಗೆ ಸೀಮಿತವಾಗಿ ಇಟ್ಟಿದ್ದಾರೆ. ಒಂದು ಶಾಪಿಂಗ್ ಮಾಡುವಂಥದ್ದು, ಎರಡನೇದು ತಿನ್ನುವಂಥದ್ದು. ಅತಿಯಾದ ಶಾಪಿಂಗ್, ಅತಿಯಾದ ಆಹಾರ ಸೇವನೆ ಇವತ್ತು ಒಂದು ಅಡಿಕ್ಷನ್ ಆಗಿ ಮಾರ್ಪಟ್ಟಿದೆ. ಇನ್ನು ಕೆಲವರು ನಾವು ನೋಡುವಂತಹ ಸಂದರ್ಭದಲ್ಲಿ ಹಲವು ಅಡಿಕ್ಷನ್ಗಳಿಗೆ ಒಳಪಟ್ಟಿರುವಂತಹ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಅವರು ಮಾದಕ ದ್ರವ್ಯಗಳಿಗೆ ಒಳಪಟ್ಟಿರ್ತಾರೆ, ಅದರೊಟ್ಟಿಗೆ ಅವರು ವರ್ತನೆಯ ಅಡಿಕ್ಷನ್ಗೆ ಒಳಪಟ್ಟಿರ್ತಾರೆ, ಅದರೊಟ್ಟಿಗೆ ಪ್ರಕ್ರಿಯೆ ಅಡಿಕ್ಷನ್ಗೆ ಒಳಪಟ್ಟಿರ್ತಾರೆ. ಹೀಗೆ ಹಲವು ಅಡಿಕ್ಷನ್ಗಳಿಗೆ ಒಳಪಟ್ಟಿರುವಂತಹ ಜನರನ್ನ ನಮ್ಮ ಸುತ್ತಮುತ್ತಲೂ ನಾವು ಕಾಣುವಂತವರಾಗಿದ್ದೇವೆ. ಹೀಗಿರುವಾಗ ಕ್ರೈಸ್ತರಾದ ನಮ್ಮ ಜವಾಬ್ದಾರಿ ಏನಾಗಿದೆ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಾನು ಪ್ರಾರಂಭದಲ್ಲಿ ಅದೇ ಹೇಳಿದ್ದು, ದೇವರು ನಮ್ಮನ್ನ ಈ ಲೋಕದಲ್ಲಿ ಬೆಳಕಾಗಿ ಇಟ್ಟಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯದ
ಕೆಳಭಾಗದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಬೆಳಕನ್ನು ಹತ್ತಿಸಿ ಯಾರು ಕೊಳಗದೊಳಗೆ ಇಡೋದಿಲ್ಲ, ದೀಪಸ್ತಂಭದ ಮೇಲೆ ಇಡ್ತಾರೆ, ಆಗ ಅದು ಮನೆಯಲ್ಲಿರುವವರಿಗೆ ಬೆಳಕನ್ನು ಕೊಡುತ್ತದೆ. ಅಂದ್ರೆ ಪ್ರತಿ ಕ್ರೈಸ್ತನನ್ನ ದೇವರು ಆಯಾ ಸ್ಥಳಗಳಲ್ಲಿ ಬೆಳಕಾಗಿ ಇಟ್ಟಿದ್ದಾನೆ. ಸೊ ಹೀಗೆ ಬೆಳಕಾಗಿ ಇಟ್ಟಿರುವಂತಹ ನಾವುಗಳು ಅಡಿಕ್ಷನ್ಗೆ ಒಳಗಾಗಿರುವಂತಹ ಸಮೂಹವನ್ನ ಯಾವ ರೀತಿಯಾಗಿ ಅವರ ಅಡಿಕ್ಷನ್ನಿಂದ ಮುಕ್ತಿಯನ್ನ, ಸ್ವಾತಂತ್ರ್ಯವನ್ನ ಕೊಡುವುದಕ್ಕೆ ಸಾಧ್ಯ? ನಾವು ಸಮಾಜವನ್ನ ಅದರ ವ್ಯಸನದಿಂದ, ಅದರ ಅಡಿಕ್ಷನ್ ಇಂದ ಬಿಡುಗಡೆ ಮಾಡಬೇಕಾದ್ರೆ ಮೊದಲು ನಾವು ಅಡಿಕ್ಷನ್ ಇಂದ ಬಿಡುಗಡೆ ಹೊಂದಿದವರಾಗಿರಬೇಕು. ನೋಡಿ, ಪ್ರಾರಂಭದಲ್ಲಿ ನಾವು ನೋಡಿದ್ವಿ ಮದ್ಯಪಾನದ ಅಥವಾ ಮಾದಕ ದ್ರವ್ಯದ ಅಡಿಕ್ಷನ್. ಇವತ್ತು ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತಹ ಎಷ್ಟು ಜನ ಈ ಮಾದಕ ದ್ರವ್ಯಗಳಿಗೆ ದಾಸರಾಗಿದ್ದಾರೆ ಎಂಬುದನ್ನು ಒಮ್ಮೆ ಹಿಂತಿರುಗಿ ನೋಡಬೇಕಾದಂಥದ್ದು ಬಹಳ ಅವಶ್ಯ. ನೋಡಿ, ನಾನು ಈ ಒಂದು ಸಂದೇಶವನ್ನು ಮಾಡುವಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಬಂದಂತಹ ಒಂದು ನಗುವಿನ ಒಂದು ವಿಚಾರ. ನಮ್ಮ ಭದ್ರಾವತಿಯಲ್ಲಿ ಒಂದು ಮಾತು ನಾವು ಸಾಧಾರಣವಾಗಿ ಹೇಳುವಂಥದ್ದನ್ನು ಕೇಳಿದ್ದೇನೆ, ಕಳ್ಳನ ಕೈಯಲ್ಲಿ ಕಿಲಿ ಕೊಟ್ಟಂತೆ. ಕಳ್ಳನ ಕೈಯಲ್ಲಿ ಕಿಲಿ ಕೊಟ್ರೆ ಏನಾಗುತ್ತೆ, ಅಥವಾ ಕಳ್ಳನ ಕೈಯಲ್ಲಿ ಮನೆ ಕೀ ಕೊಟ್ರೆ ಏನಾಗುತ್ತೆ? ಸೊ ಎಂಬುವಂಥ ರೀತಿಯಲ್ಲಿ ಇವತ್ತಿನ ಒಂದು ಶೀರ್ಷಿಕೆ ಕ್ರೈಸ್ತರಾದ ನಮ್ಮ ಮುಂದೆ ನಿಂತಿದೆ. ನಮ್ಮ ಶೀರ್ಷಿಕೆ ಎನ್ನುವಂಥದ್ದು ಸರಪಳಿಯನ್ನು ಮುರಿಯುವುದು, ಬ್ರೇಕ್ ದ ಚೈನ್, ಫೈಂಡಿಂಗ್ ಫ್ರೀಡಮ್ ಫ್ರಮ್ ಅಡಿಕ್ಷನ್, ವ್ಯಸನಗಳಿಂದ ಸ್ವಾತಂತ್ರ್ಯವನ್ನು ಕಂಡುಕೊಳ್ಳುವುದು. ಬಟ್ ಅನ್ಫಾರ್ಚುನೇಟ್ಲಿ, ಆದರೆ ದುರಾದೃಷ್ಟವಶಾತ್ ನಾವುಗಳು ಇವತ್ತು ಈ ಒಂದು ಸರಪಳಿಯಲ್ಲಿ ಬಿಗಿಸಿಕೊಂಡವರಾಗಿದ್ದೇವೆ ಅನ್ನುವಂಥದ್ದು ನಗ್ನವಾದ ಸತ್ಯ. ಎಷ್ಟು ಜನ ಕ್ರೈಸ್ತರು ಇದನ್ನು ಅಂಗೀಕಾರ ಮಾಡ್ತಾರೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಬಟ್ ದಿಸ್ ಅ ರಿಯಾಲಿಟಿ. ವಿ ಆರ್ ಇನ್ ದ ಬಾಂಡೇಜ್. ನಾವು ಈ ಸರಪಳಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ನೋಡಿ, ಈಗ 15-20 ದಿನಗಳ ಹಿಂದೆ ನಾವು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿದ್ವಿ. ನಾವು ಎಂಬುದಾಗಿ ಹೇಳುವಾಗ ಇಡೀ ಕ್ರೈಸ್ತ ಸಮೂಹ. ಕ್ರಿಸ್ಮಸ್ ಆಚರಣೆಯಾಗಿ ಕೇವಲ 5 ದಿನವಾದ ಮೇಲೆ ಹೊಸ ವರ್ಷದ ಆಚರಣೆಯನ್ನು ನಾವು ಮಾಡಿ ಮುಗಿಸ್ಬಿಟ್ವಿ. ಈ 2 ಆಚರಣೆಯಲ್ಲಿ ಕ್ರೈಸ್ತರೆಂಬುದಾಗಿ ಕರೆಸಿಕೊಂಡಂತವರು ಕುಡಿದು ಮುಗಿಸಿದ ಮದ್ಯಪಾನದ ಶೀಶೆಯ ಸಂಖ್ಯೆ, ಬಾಟಲ್ನ ಸಂಖ್ಯೆ ಎಣಿಸುವುದಕ್ಕಾಗದಷ್ಟು. ಆದರೆ ಇವತ್ತು ನಮ್ಮ ಮುಂದೆ ಇರುವಂತಹ ಪ್ರಸಂಗ ಏನು? ಬ್ರೇಕಿಂಗ್ ದ ಚೈನ್. ನೋಡಿ, ಕೇವಲ 20 ದಿನಗಳ ಅಂತರದಲ್ಲಿ ಅಥವಾ 20 ದಿನಗಳ ಮುಂಚಿತವಾಗಿ ಇಂತಹ ಒಂದು ಶೀರ್ಷಿಕೆ ಬರುವುದಕ್ಕಿಂತ 20 ದಿನಗಳ ಮುಂಚಿತವಾಗಿ ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತ ನಾವುಗಳು, ಇಲ್ಲಿ ನಾವುಗಳು ಎಂಬುದಾಗಿ ಹೇಳುವಾಗ ನೆನೆಸ್ಕೊಂಡ್ಬೇಡ್ರಿ ನಾನು ಕುಡಿದಿದ್ದೆ ಅಂತ ಹೇಳ್ಬಿಟ್ಟು. ನಾನು ಸದ್ಯ ತನಕ ಇದನ್ನು ಶುರು ಮಾಡಲಿಲ್ಲ. ಎರಡು ಆಚರಣೆಗೋಸ್ಕರವಾಗಿ ಖರ್ಚು ಮಾಡಿದಂಥದ್ದು ಎಷ್ಟು ಗೊತ್ತಾ? ಒಂದು ಅಂದಾಜಿನ ಪ್ರಕಾರ ಒಂದು ಕುಟುಂಬ 1 ವರ್ಷ ಅವರ ಆಹಾರಕ್ಕಾಗಿ ಖರ್ಚು ಮಾಡುವಷ್ಟು ಹಣವನ್ನ ಒಬ್ಬ ವ್ಯಕ್ತಿ ಈ 2 ಆಚರಣೆಗೋಸ್ಕರವಾಗಿ ಖರ್ಚು ಮಾಡಿದ್ದಾನೆ ಎಂದರೆ ಅತಿಶೋಕ್ತಿಯಲ್ಲ. ನಾನಿದು ಸುಮ್ಮನೆ ಹೇಳ್ತಾ ಇಲ್ಲ ಪ್ರಿಯರೇ, ಅಂಕಿ ಅಂಶವನ್ನ ಕಲಿತು ಹೇಳ್ತಾ ಇದ್ದೇನೆ ನಿಮ್ಮ ಮುಂದೆ ಇವತ್ತು. ಪ್ರಾರಂಭದಲ್ಲಿ ಹೇಳಿದೆ,
ಹೊಸ ವರ್ಷಕ್ಕೋಸ್ಕರವಾಗಿ, ಕ್ರಿಸ್ಮಸ್ಗೋಸ್ಕರವಾಗಿ ನಾವು ಕುಡಿದು ಮುಗಿಸಿದಂತಹ ಬಾಟಲ್ಗಳ ಸಂಖ್ಯೆ ಎಣಿಸುವುದಕ್ಕಾಗದು. ಎರಡನೇದಾಗಿ ನಾನು ಹೇಳಿದಂಥದ್ದು, ನಾವು 2 ಆಚರಣೆಗೋಸ್ಕರವಾಗಿ, ಕೇವಲ ಕುಡಿಯುವುದಕ್ಕೋಸ್ಕರವಾಗಿ ಖರ್ಚು ಮಾಡಿದಂತಹ ಒಟ್ಟು ಹಣ ಅನ್ನುವಂಥದ್ದು, ಒಂದು ಕುಟುಂಬದ ಗಂಡ ಹೆಂಡತಿ 2 ಮಕ್ಕಳು ಇರುವ ಕುಟುಂಬದ ಒಟ್ಟು ಆಹಾರ, 1 ವರ್ಷಕ್ಕೆ ಆಹಾರಕ್ಕೆ ಬೇಕಾಗುವ ಹಣದ ಸಮಾನವಾಗಿ. ಅತ್ಯಂತ ದುಃಖಕರವಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ, ನಮಗೆ ಬ್ರಿಟಿಷರ ಕೈಯಿಂದ ಅಹಿಂಸೆಯ ಮಾರ್ಗದ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ರಾಷ್ಟ್ರಪಿತ ಅವರು, ಮಹಾತ್ಮ ಗಾಂಧೀಜಿಯವರು ಈ ಮದ್ಯಪಾನ ವಿರೋಧಿಯಾಗಿದ್ದಂಥವರು. ಯಾವ ಬ್ರಿಟಿಷರಿಗೆ ನಾವು ಗುಲಾಮರಾಗಿದ್ವಿ, ಯಾವ ಬ್ರಿಟಿಷರು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ರು, ಅವರ ಕೈಯಿಂದ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಡುವುದಕ್ಕೆ ಅಹೋರಾತ್ರಿ ಅಹಿಂಸೆಯ ಮಾರ್ಗದ ಮೂಲಕವಾಗಿ ಕಷ್ಟಪಟ್ಟಂತಹ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ಮದ್ಯಪಾನ ವಿರೋಧಿಯಾಗಿದ್ರು. ನೋಡಿ, ಗಾಂಧೀಜಿಯವರು ಹೇಳಿರುವಂಥದ್ದು ಮದ್ಯಪಾನವನ್ನು ಸೈತಾನನ ಆವಿಷ್ಕಾರ, ಇಟ್ ಇಸ್ ಇನ್ವೆನ್ಷನ್ ಆಫ್ ಡೆವಿಲ್ ಎಂಬುದಾಗಿ ಕರೆದಿದ್ರು. ಅಂದ್ರೆ ಯಾರು ಈ ಮದ್ಯಪಾನವನ್ನು ಕಂಡುಹಿಡಿದ್ರು, ಇದು ಸೈತಾನನ ಆವಿಷ್ಕಾರ ಎಂಬುದಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಇನ್ನೊಂದು ಮಾತನ್ನು ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿಯವರು, ಮದ್ಯಪಾನವು ಒಬ್ಬ ವ್ಯಕ್ತಿಯ ಆತ್ಮವನ್ನು ನಾಶ ಮಾಡಿಸ್ತದೆ. ಮತ್ತೆ ಹೇಳಿದ್ರು, ಒಬ್ಬ ವ್ಯಕ್ತಿಯನ್ನು ಮೃಗವನ್ನಾಗಿ ಮಾಡ್ತದೆ. ಹೀಗಿರುವಾಗ ಯಾವ ವ್ಯಕ್ತಿ ಮದ್ಯಪಾನ ವಿರೋಧಿಯಾಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರೋ, ಆ ದೇಶದಲ್ಲಿ ವಾಸಿಸುವಂತಹ ಕ್ರೈಸ್ತರಾದ ನಾವುಗಳು ಈ ಮದ್ಯಪಾನಕ್ಕೆ ದಾಸರಾಗಿರುವಂಥದ್ದು ವಿಪರ್ಯಾಸವಲ್ಲದೆ ಮತ್ತೊಂದಲ್ಲ. ಕೆಲವರು ಪಬ್ಲಿಕ್ ಆಗಿ ಕುಡಿತಾರೆ, ಕೆಲವರು ಪ್ರೈವೇಟ್ ಆಗಿ ಕುಡಿತಾರೆ. ಹೌ ಟು, ಈಗ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ಕ್ರೈಸ್ತನು ಹೇಗೆ ಜನರನ್ನ ಅಥವಾ ಸಮೂಹವನ್ನ ಅಥವಾ ಸಮಾಜವನ್ನ ಈ ಒಂದು ಸರಪಳಿಯಿಂದ ಹೊರಗೆ ತರುವುದಕ್ಕಿಂತ ಮುಂಚಿತವಾಗಿ ಒಬ್ಬ ಕ್ರೈಸ್ತನಾದವನು ಹೇಗೆ ಈ ಒಂದು ವ್ಯಸನದಿಂದ, ಅಡಿಕ್ಷನ್ನಿಂದ ದೂರ ಉಳಿಯಬಹುದು. ಇಂದು ನಾವು ಓದಿದ ಕೀರ್ತನೆಯಲ್ಲಿ 2ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅಂದ್ರೆ ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಕೇವಲ ಮದ್ಯಪಾನದ ವ್ಯಸನದಿಂದ ಮಾತ್ರವಲ್ಲ, ಎಲ್ಲ ವಿಧವಾದಂತಹ ಪಾಪಮಯವಾದಂತಹ ದಾಸತ್ವಗಳಿಂದ ನಾವು ಪೂರ್ಣವಾದ ಬಿಡುಗಡೆಯನ್ನು ಹೊಂದಿಕೊಂಡು ಒಂದು ಸ್ವತಂತ್ರವಾದ ಕ್ರೈಸ್ತ ಜೀವಿತವನ್ನ ಜೀವಿಸಬೇಕಾದರೆ ನೀನು ನಾನು ಮಾಡಬೇಕಾದಂಥದ್ದು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲಿರುಳು ಧ್ಯಾನ ಮಾಡುವಂತಹ ವ್ಯಕ್ತಿಗಳಾಗಿರಬೇಕು. ಪ್ರಿಯರೇ, ನಾವು ಸತ್ಯವೇದವನ್ನು ಓದುವಂತಹ ವ್ಯಕ್ತಿಗಳಾಗಿದ್ದೇವಾ? ನನ್ನ ಮೊದಲನೇ ಪ್ರಶ್ನೆ.
ಓದುವಂತಹ ವ್ಯಕ್ತಿಗಳಾಗಿದ್ರೂ ಸತ್ಯವೇದದ ಸತ್ಯಾರ್ಥವನ್ನ ಗ್ರಹಿಸುವುದಕ್ಕೆ ಓದುವಂತವರಾಗಿದ್ದೇವಾ, ಅಥವಾ ಕೇವಲ ವಾಡಿಕೆಗೋಸ್ಕರವಾಗಿ ಓದುವಂತವರಾಗಿದ್ದೇವಾ? ಎರಡನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಧನ್ಯನು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರ್ತಾನೆ. ಯಾರು ದೇವರ ಸತ್ಯಾರ್ಥವನ್ನ ಕಲಿಯಬೇಕೆಂಬ ಉದ್ದೇಶದಿಂದ, ಯಾರು ದೇವರ ಸತ್ಯಾನುಸಾರವಾಗಿ ಜೀವಿಸಬೇಕು ಎಂಬ ಉದ್ದೇಶದಿಂದ ದೇವರ ವಾಕ್ಯವನ್ನು ಓದುತ್ತಾರೋ ಅಂಥವರು ತಮ್ಮ ದೈನಂದಿನ ಜೀವಿತದಲ್ಲಿ ಕ್ರಿಸ್ತನಿಗಾಗಿ ಫಲ ಕೊಡುವಂತಹ ವ್ಯಕ್ತಿಗಳಾಗಿರುವಂತವರಾಗಿರ್ತಾರೆ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲ ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಇದೇ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಕೊಂಬೆಯು ಬಳ್ಳಿಯೊಂದಿಗೆ ಸೇರದಿದ್ದರೆ, ಕೊಂಬೆಯು ಬಳ್ಳಿಯಲ್ಲಿ ಸೇರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಇಂದು ನನ್ನ ಶೀರ್ಷಿಕೆ ಯಾವ ರೀತಿಯಾಗಿ ಒಬ್ಬ ಕ್ರೈಸ್ತ ಅಥವಾ ಯಾವ ರೀತಿಯಾಗಿ ಒಬ್ಬ ವಿಶ್ವಾಸಿ ಲೌಕಿಕವಾಗಿ ಕಾಣುವಂತಹ ಅಡಿಕ್ಷನ್ಗಳಿಂದ ದೂರ ಉಳಿಯಬಹುದು ಎಂಬುದಾಗಿ. ಅದಕ್ಕಿರುವ ಏಕೈಕ ಮಾರ್ಗ ಅಬೈಡ್ ಇನ್ ಕ್ರೈಸ್ಟ್, ಅಬೈಡ್ ಇನ್ ಮೀ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಐ ವಿಲ್ ಅಬೈಡ್ ಇನ್ ಯು. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರ್ತೇನೆ. ಆಗ ನೀವು ಏನ್ ಮಾಡ್ತೀರಾ? ಬಹಳ ಫಲವನ್ನ ಕೊಡುವಂತವರಾಗಿರ್ತೀರಾ. ಏನು ಫಲ ಅನ್ನುವಂಥದ್ದು? ವಾಟ್ ಇಸ್ ಅ ಫ್ರೂಟ್? 10 ರೂಪಾಯಿ ಸಂಬಳ ಸಿಕ್ಕಿದಾಗ 2 ರೂಪಾಯಿ ಕಾಣಿಕೆ ಕೊಡುವಂಥದ್ದಲ್ಲ ಫಲ. 10,000 ರೂಪಾಯಿ ಸಂಬಳ ಸಿಕ್ಕಿದಾಗ 2,000 ರೂಪಾಯಿ 3,000 ರೂಪಾಯಿ ದಶಮ ಭಾಗ ಕೊಡುವಂಥದ್ದಲ್ಲ ಫಲ. ಇನ್ನು ಅನೇಕರಿಗೆ ಫಲ ಅನ್ನುವಂಥದ್ದು ಕಾಣಿಕೆ, ದಶಮ ಭಾಗ. ಪ್ರತ್ಯೇಕವಾಗಿ ಕನ್ವೆನ್ಷನ್ ಹತ್ರ ಬರ್ತಾ ಇದೆ, ಕೆಲವು ಕಡೆ ನಡೀತಾ ಇದೆ, ಅಲ್ಲಿ ಧಾರಾಳವಾಗಿ ಕೊಡುವಂಥದ್ದು ಫಲ ಮಣ್ಣು. ಅಬೈಡ್ ಇನ್ ಮೀ, ಅಬೈಡ್. ನಾವು ದೇವರಲ್ಲಿ ಅಬೈಡ್ ಆಗಿದ್ದೇವಾ? ಲೆಟ್ ಅಸ್ ಎಕ್ಸಾಮಿನ್. ಸೊ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳುವ. ಸೊ ಯಾವ ರೀತಿಯಾಗಿ ನೋಡಿ, ಆರಂಭದಲ್ಲಿ ನಾನು ಹೇಳಿದೆ, ದಾನಿಯೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದಲ್ಲಿ ನಮಗೆ ಗೊತ್ತು. ಸೊ ವಿ ನೋ ದ ಸ್ಟೋರಿ. ನಾನು ಮತ್ತೆ 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 ಅದನ್ನ ಕೆರೆಯೋದಕ್ಕೆ ಬಯಸೋದಿಲ್ಲ. ಎವ್ರಿಬಡಿ ನೋ ದ ಸ್ಟೋರಿ ಆಫ್ ಡ್ಯಾನಿಯೇಲ್. ಇಸ್ರಾಯೇಲಿಯರು ಅಥವಾ ಯಹೂದ ಸಾಮ್ರಾಜ್ಯ ನೆಬೂಕದ್ನೆಚ್ಚರನಿಂದ ಆಕ್ರಮಿಸಲ್ಪಟ್ಟು ಯೆರೂಸಲೇಮಿನಲ್ಲಿ ವಾಸವಾಗಿದ್ದಂತಹ ಪ್ರತಿಯೊಬ್ಬರು ಸೆರೆಯಾಗಿ ಬಾಬೇಲಿಗೆ ಒಯ್ಯಲ್ಪಟ್ಟಂತಹ ಕಾಲ. ಹೀಗೆ ಒಯ್ಯಲ್ಪಟ್ಟವರಲ್ಲಿ ದಾನಿಯೇಲ, ಅಜರ್ಯ, ಮಿಶಾಯೇಲ್ ಎಂಬಿ ಯೌವನಸ್ಥರು, ಯಹೂದ ಬಾಲಕರು ಸಹ ಒಳಗೊಂಡಿದ್ರು. ಹೀಗೆ ಬಾಬೇಲಿಗೆ ಜನರನ್ನ ಸೆರೆ ಒಯ್ದಂತಹ ನೆಬೂಕದ್ನೆಚ್ಚರ ಏನು ಮಾಡ್ದ? ಕಸ್ದೀಯ ಭಾಷೆಯನ್ನ ಕಲಿಯುವುದಕ್ಕಾಗಿ ಅಥವಾ ತನ್ನ ಸಂಸ್ಥಾನದ ಮೇಲ್ವಿಚಾರಣೆಗೋಸ್ಕರವಾಗಿ ಕೆಲವು ವ್ಯಕ್ತಿಗಳನ್ನ ನೇಮಿಸುವುದಕ್ಕೆ ತೀರ್ಮಾನ ಮಾಡ್ದ.
ಹಾಗೆ ನೇಮಿಸಬೇಕಾದರೆ ಕಸ್ತಿಯ ಆಚಾರ ವಿಚಾರಗಳನ್ನ ಬಸ್ತಿಯರ ಭಾಷೆಗಳನ್ನು ಕಲಿಯಬೇಕಾದದ್ದು ಅವಶ್ಯವಾಗಿರಲಾಗಿ ನೆಬೂಕದ್ನೆಚ್ಚರನು ಏನು ಮಾಡ್ದ, ಕೆಲವು ಯಹೂದ ಬಾಲಕರನ್ನ ಏನು ಮಾಡ್ದ, ಅದಕ್ಕೋಸ್ಕರವಾಗಿ ನೇಮಿಸಿಕೊಂಡ. ಅವರಲ್ಲಿ ಸೇರಿದವರಾಗಿದ್ದರು ದಾನಿಯೇಲ, ಅನನ್ಯ, ಮಿಶಾಯೇಲ ಮತ್ತು ಅಜರ್ಯ ಎಂಬ ಯೌವನಸ್ಥರು. ಸೊ ಇಲ್ಲಿ ನೆಬೂಕದ್ನೆಚ್ಚರ ರಾಜನ ಏನ್ ಮಾಡ್ತಾ ಇದ್ದಾನೆ, ಪ್ರಪ್ರಥಮವಾಗಿ ಅವರ ಹೆಸರನ್ನ ಬದಲಾಯಿಸ್ತಾ ಇದ್ದಾನೆ. ಸೊ ದಾನಿಯೇಲನಿಗೆ ಬೆಲ್ತೆಶಚ್ಚರ್ ಎಂಬುದಾಗಿ ಹೆಸರನ್ನ ಕೊಡ್ತಾ ಇದ್ದಾನೆ. ದಾನಿಯೇಲ ಎಂಬ ಹೆಸರಿನ ಅರ್ಥ ದ ಲಾರ್ಡ್ ಈಸ್ ಮೈ ಜಡ್ಜ್, ಯೆಹೋವನು ನನ್ನ ನ್ಯಾಯಾಧಿಪತಿ. ಆ ಹೆಸರನ್ನ ತೆಗೆದುಬಿಟ್ಟು ಆ ಹೆಸರನ್ನ ತೆಗೆದುಬಿಟ್ಟು ನೆಬೂಕದ್ನೆಚ್ಚರ ಕೊಟ್ಟಂತಹ ಹೆಸರು ಏನು, ಬೆಲ್ತೆಶಚ್ಚರ್. ಅರ್ಥ ಬೆಲ್ ಪ್ರೊಟೆಕ್ಟ್ ಮೈ ಕಿಂಗ್. ಬೆಲ್ ಅನ್ನುವಂಥದ್ದು ಬಾಬೇಲಿನ ಒಂದು ದೇವತೆಯ ಹೆಸರು. ಈ ಚೇಂಜ್ ಇಸ್ ನೇಮ್. ಅದೇ ರೀತಿಯಾಗಿ ಬಾಕಿ 3 ಜನರ ಹೆಸರನ್ನ ಬದಲಾಯಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಹೆಸರನ್ನ ಬದಲಾಯಿಸಿರುವಂಥದ್ದಲ್ಲ. ಅವು ಯಾವ ರೀತಿಯಾಗಿ ಈ 4 ಮಂದಿ ಯಹೂದ್ಯರು ಯೌವನಸ್ಥರು, ಹದಿಹರೆಯದವರು, ಕೇವಲ 17 ವರ್ಷ ಪ್ರಾಯದವರು, ದೇ ಕೆಪ್ಟ್ ದೆಮ್ಸೆಲ್ಫ್ ಹೋಲಿ, ತಮ್ಮನ್ನು ತಾವೇ ಪವಿತ್ರತೆಯಲ್ಲಿ ಕಾಪಾಡಿಕೊಂಡರು ಎಂಬುವಂಥದ್ದಾಗಿ, ಅಥವಾ ಯಾವ ರೀತಿಯಾಗಿ ಒಂದು ಅಡಿಕ್ಷನ್ಗೆ ಒಳಗಾಗದೆ ತಮ್ಮನ್ನು ತಾವೇ ಪ್ರತ್ಯೇಕಿಸಿಕೊಂಡರು ಎಂಬುದಾಗಿ. 8ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ, ಒಂದು ದೃಢವಾದ ನಿಶ್ಚಯವನ್ನ ದಾನಿಯೇಲ ತೆಗೆದುಕೊಂಡ. ರಾಜನು ತಿನ್ನುವ ಆಹಾರವನ್ನು, ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ತಿಂದು ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ಸರಪಳಿಯನ್ನ ಮುರಿಯುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿರುವಾಗ ಮೊದಲು ನಾವು ನಮ್ಮನ್ನು ನಾವೇ ಅಶುದ್ಧಪಡಿಸಿಕೊಳ್ಳದಂತೆ ಸಂರಕ್ಷಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ದಾನಿಯೇಲನ ಒಂದು ತೀರ್ಮಾನ, ನನ್ನನ್ನು ನಾನೇ ಅಶುದ್ಧಪಡಿಸಿಕೊಳ್ಳಲಾರೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ಹೌ ಮೆನಿ ಟೈಮ್ಸ್, ಎಷ್ಟು ಬಾರಿ ನಮ್ಮನ್ನು ನಾವೇ ಅಶುದ್ಧಪಡಿಸಿಕೊಂಡಿದ್ದೇವೆ, ಡೆಲಿಬ್ರೇಟ್ಲಿ, ತಿಳಿಯದೆ ಹಲ್ಲಿಲ್ಲ ತಿಳಿದವರಾಗಿ ಅಶುದ್ಧಪಡಿಸಿಕೊಂಡಿದ್ದೇವೆ. ಯೋಚನೆ ಮಾಡಿ, ಹೌ ಮೆನಿ ಟೈಮ್ಸ್, ಯಾವ ವಿಧದಲ್ಲಿ ನಮ್ಮನ್ನು ನಾವೇ ಅಶುದ್ಧಪಡಿಸಿಕೊಂಡಿದ್ದೇವೆ. ಕೆಲವೊಮ್ಮೆ ನಾವು ಮದ್ಯಪಾನವನ್ನ ಮಾಡಿಲ್ಲದೆ ಇರಬಹುದು, ಧೂಮಪಾನವನ್ನ ಮಾಡಿಲ್ಲದೆ ಇರಬಹುದು, ಮಾದಕ ವಸ್ತುಗಳನ್ನು ಸೇವಿಸದೇ ಇರಬಹುದು. ಆದರೆ ಬೇರೆ ಯಾವ ವಿಧದಲ್ಲಿ ನಾವು ದಾಸರುಗಳಾಗಿದ್ದೇವೆ. ಅಪೊಸ್ತಲನಾದ ಪೌಲನು ಗಲಾತ್ಯ ಸಭೆಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ, ಕ್ರಿಸ್ತನು ನಿಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ಕರೆದನ್ನು ತಿರುಗಿ ನೀವು ದಾಸತ್ವದ ನೊಗದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡ್ರಿ. ಆಧ್ಯಾತ್ಮಿಕವಾಗಿ ಇಂದು ನಾವು ಸ್ವತಂತ್ರರಾಗಿದ್ದೇವಾ?
ನಾಟ್ ಅಕಾರ್ಡಿಂಗ್ ಟು ಯುವರ್ ಚರ್ಚ್, ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಾನುಸಾರವಾಗಿ ನೀನು ನಾನು ಸ್ವತಂತ್ರರಾಗಿದ್ದೇವ? ಯೋಚನೆ ಮಾಡಿ. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಎಲ್ಲಿ ಧಾರ್ಮಿಕತೆಯು ತುಂಬಿ ತುಳುಕುತ್ತದೋ ಅಲ್ಲಿ ಧರ್ಮ ಅಧರ್ಮವಾಗಿ ಮಾರ್ಪಡ್ತದೆ. ಇವತ್ತು ಕ್ರೈಸ್ತತ್ವ ಅನ್ನುವಂಥದ್ದು ಅಧರ್ಮವಾಗಿ ಮಾರ್ಪಡುವುದಕ್ಕೆ ಕಾರಣ ಅತಿಯಾದಂತಹ ಧಾರ್ಮಿಕತೆ. ಲೋಕಕ್ಕೆ ಬೆಳಕಾಗಿರಬೇಕಾಗಿದ್ದಂತಹ ನಾವುಗಳು ನಮ್ಮ ಅತಿಯಾದ ಧಾರ್ಮಿಕತೆಯ ಫಲವಾಗಿ ಶಾಪವಾಗಿ ಮಾರ್ಪಟ್ಟಿದ್ದೇವೆ ಅನ್ನುವಂಥದ್ದು ನಗ್ನವಾದ ಸತ್ಯ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಓದಿದ್ವಿ, ದೇವರು ನಮ್ಮನ್ನು ಒಳ್ಳೆಯ ನೆಲದಲ್ಲಿ ನೆಟ್ಟಿರುವಂಥದ್ದು ಒಳ್ಳೆಯ ಫಲವನ್ನ ಕೊಡುವುದಕ್ಕೋಸ್ಕರ. ಆದರೆ ಇವತ್ತು ನಾವು ಕೊಡುವಂಥದ್ದು ವನಸುಗಳಿಂದ ತುಂಬಿರುವ ಫಲ. ಕಾರಣ ಅತಿಯಾದ ಧಾರ್ಮಿಕತೆ. ಇಲ್ಲಿ ದಾನಿಯೇಲ ತೀರ್ಮಾನ ಮಾಡ್ದ, ನನ್ನನ್ನು ನಾನೇ ಅಶುದ್ಧ ಮಾಡಿಕೊಳ್ಳಲಾರೆ. 9ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನ ಉಂಟು ಮಾಡ್ದ. ಅದರ ಫಲವಾಗಿ ದಾನಿಯೇಲನ ವಿಜ್ಞಾಪನೆಯನ್ನು ಕಂಚುಕಿಯ ಅಧ್ಯಕ್ಷನು ಅಂಗೀಕಾರ ಮಾಡ್ದ. ನಮ್ಮ ಮಲಯಾಳದಲ್ಲಿ ಒಂದು ಮಾತು ಹೇಳ್ತಾರೆ, ಪಾಂಬು ತಿನ್ನ ನಾಟಿ ಪೋಯಲು ನಡುಂಗಶನ ಕಡಿಕೆ ಅಂತ ಬಿಡ. ಅಂದ್ರೆ ಹಾವು ತಿನ್ನುವಂತಹ ಊರಿಗೆ ಹೋದ್ರೆ ಅದರ ಮಧ್ಯಭಾಗವನ್ನು ಕಡಿಬೇಕು ಎಂಬುದಾಗಿ ಇಂದು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂತಹ ನಾವುಗಳು ಮಾಡುವಂಥದ್ದು ಅದನ್ನೇ ಆಗಿದೆ. ಬಟ್ ಒಂದೇ ಒಂದು ವ್ಯತ್ಯಾಸ ಏನಂದ್ರೆ, ಒಂದೇ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಫಾರ್ ಎವ್ರಿಥಿಂಗ್ ವಿ ವಿಲ್ ಯೂಸ್ ಇನ್ ದ ನೇಮ್ ಆಫ್ ಕ್ರೈಸ್ಟ್ ಅಷ್ಟೇ. ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ದಶಾಜ್ಞೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಹೇಳಿದಂಥದ್ದು, ನಿನ್ನ ದೇವರಾದ ಯೆಹೋವನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳಿಗೆ ಉಪಯೋಗ ಮಾಡಬಾರದು. ಈ 21ನೇ ಶತಮಾನದ ಕಾಲು ಭಾಗ ಪೂರ್ತಿಯಾಗಿರುವಂತಹ ಕಾಲಘಟ್ಟದಲ್ಲಿ ಈ ಕಳೆದ 25 ವರ್ಷವನ್ನು ನಾವು ಹಿಂತಿರುಗಿ ನೋಡುವಾಗ ಕ್ರೈಸ್ತರೆಂಬುದಾಗಿ ಕರೆಸಿಕೊಂಡಿರುವ ನಾವುಗಳು ಯೇಸು ಕ್ರಿಸ್ತನ ಹೆಸರನ್ನ ವ್ಯರ್ಥವಾಗಿ ಉಪಯೋಗಿಸಿರುವಂತದ್ದಲ್ಲದೆ ಬೇರೊಂದು ಇಲ್ಲ. ಅಶುದ್ಧ ಮಾಡಿಕೊಳ್ಳಲಾರೆ. ಸೊ ಅದರ ಫಲವಾಗಿ ಏನಾಯ್ತು? ದಾನಿಯೇಲನಿಗೆ ಮತ್ತು ಅವನ ಸ್ನೇಹಿತರಿಗೆ ಆಹಾರಕ್ಕೆ ಕಾಯಿ ಪಲ್ಯಗಳನ್ನ, ಪಾನಕ್ಕೆ ನೀರನ್ನ ಕೊಟ್ಟರು. ಕೇವಲ ಕಾಯಿ ಪಲ್ಯವನ್ನು ನೀರನ್ನು ಸೇವಿಸಿದಂತಹ ದಾನಿಯೇಲ, ಅನನ್ಯ, ಮಿಶಾಯೇಲ ಮತ್ತು ಮೇಷಕ್ ಎಂಬುವಂಥವರು ಏನಾದ್ರು ನೋಡುವುದಕ್ಕೆ ಸುಂದರರಾಗಿ ಕಾಣಲ್ಪಟ್ರು. ಡಿಸಿಷನ್, ತೀರ್ಮಾನ ಒಬ್ಬ ವ್ಯಕ್ತಿಯನ್ನು ಏನ್ ಮಾಡ್ತದೆ? ಯಥಾರ್ಥವಾಗಿ ಕ್ರೈಸ್ತನನ್ನಾಗಿ ಮಾರ್ಪಡಿಸ್ತದೆ. ಸಿ ವಾಟ್ ಇಸ್ ಅವರ್ ಡಿಸಿಷನ್? ನಮ್ಮ ತೀರ್ಮಾನ ಏನು? ಸೊ ದೇವರು ನಮ್ಮನ್ನ, ಅಥವಾ ದೇವರು ಬಯಸುವಂಥದ್ದು ನಾವು ಸರಪಳಿಯನ್ನು ಮುರಿಬೇಕು ಎಂಬುದಾಗಿ. ಈ ಸರಪಳಿಯನ್ನು ನಾವು ಮುರಿಬೇಕಾದ್ರೆ ಮೊದಲು ನಾವೇನ್ ಮಾಡಬೇಕು? ಸೊ ವಿ ಶುಡ್ ಕೀಪ್ ಡಿಸ್ಟೆನ್ಸ್ ಫ್ರಮ್ ದಿಸ್ ಅಡಿಕ್ಷನ್. ಇಂತಹ ಒಂದು ವ್ಯಸನಗಳಿಂದ ನಮ್ಮನ್ನು ನಾವೇ
ದೂರ ಇಡುವಂಥವರಾಗಿರಬೇಕು. ಸೊ ಅದಕ್ಕಿರುವಂಥ ಏಕೈಕ ಮಾರ್ಗ ಎ ಗುಡ್ ಡಿಸಿಷನ್, ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು. ಸೊ ಅದಕ್ಕೆ ನಾವು ತಯಾರಿದ್ದೇವಾ ಪ್ರಿಯರೇ? ಒಮ್ಮೆ ಯೋಚನೆ ಮಾಡಿ ನೋಡಿ. ಸೊ ಎರಡನೇದಾಗಿ ನಾವು ಕೊಲೊಸ್ಸೆ ಪತ್ರಿಕೆಯಲ್ಲಿ ಪೌಲನು ಹೇಳಿರುವಂಥದ್ದು, ಆಧ್ಯಾತ್ಮಿಕವಾಗಿ ನಾವೇನು ಮಾಡಬೇಕು? ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ ನಮಗೆ ಕಲಿಸುವಂತಹದ್ದು, ನಾವು ಯೋಗ್ಯರಾಗಿ ನಡೆದುಕೊಳ್ಬೇಕು, ಯೋಗ್ಯರಾಗಿ ನಡೆದುಕೊಳ್ಬೇಕು. ಅದರ 5ನೇ ವಾಕ್ಯದಲ್ಲಿ ಕ್ರೈಸ್ತರಾದ ನಾವುಗಳು ಸಾಯಿಸಬೇಕಾಗಿರುವ ಭೂ ಸಂಬಂಧವಾದ ಭಾವಗಳ ಕುರಿತಾಗಿ ಪೌಲನು ಒಂದು ಪಟ್ಟಿಯನ್ನು ಮಾಡುವಂತವನಾಗಿದ್ದಾನೆ. ಆ ಪಟ್ಟಿಯಲ್ಲಿ ನಾವು ಕಾಣುವಂಥದ್ದು ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ಲೋಭ, ಕೋಪ, ಕ್ರೋಧ, ಮತ್ಸರ, ದೂಷಣೆ, ದುರ್ಭಾಷೆ, ಇವೆಲ್ಲವನ್ನು ನಾವೇನ್ ಮಾಡಬೇಕು? ಬಿಟ್ಟು ಬಿಡಬೇಕು. ಸೊ ಇವೆಲ್ಲವೂ ಒಬ್ಬ ಕ್ರೈಸ್ತನಿಗೆ ಸಂಬಂಧಿಸಿದಂತೆ ಅಡಿಕ್ಷನ್ಗಳಾಗಿವೆ ಅಥವಾ ಸೈತಾನನ ಭಾವಗಳು. ಇವೆಲ್ಲ ಯಾವುದು? ಇವೆಲ್ಲ ಸೈತಾನನ ಭಾವಗಳು. ಜಾರತ್ವ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ವ್ಯಭಿಚಾರ ಮಾಡಬಾರದೆಂದು ನಿಮಗೆ ಹೇಳಿದೆ ಅಷ್ಟೇ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಕೆಯೊಂದಿಗೆ ಜಾರತ್ವವನ್ನು ಮಾಡಿದವನಾಗಿದ್ದಾನೆ. ನಾವು ವಿಸರ್ಜಿಸಬೇಕಾಗಿರುವಂತಹ ಮೊದಲನೆಯ ಅಡಿಕ್ಷನ್ ಅನ್ನುವಂಥದ್ದು ಜಾರತ್ವ. ಕೊಲೆ ಮಾಡಬಾರದೆಂಬುದಾಗಿ ಹೇಳಿದೆ, ಆದರೆ ನಾನು ಹೇಳುವುದೇನೆಂದರೆ ತನ್ನ ಸಹೋದರನ ನೋಡಿ ಸಹೋದರನ ಮೇಲೆ ಕೋಪಗೊಳ್ಳುವವನು ಕೊಲೆ ಮಾಡುವವನಾಗಿದ್ದಾನೆ. ಸೊ ಇವೆಲ್ಲವನ್ನು ನಾವು ವಿಸರ್ಜಿಸಬೇಕು. ಸೊ ಇಫ್ ಐ ವಾಂಟ್ ಟು ಬ್ರೇಕ್ ದ ಚೈನ್, ಸೊ ಈ ಒಂದು ಸರಪಳಿಯನ್ನ ಮುರಿಬೇಕಾದ್ರೆ ಮೊದಲು ನಾನೇನ್ ಮಾಡಬೇಕು? ಈ ಸರಪಳಿಯಿಂದ ಹೊರಗೆ ಬಂದಿರಬೇಕು. ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವ ನಾವುಗಳು ಇವೆಲ್ಲವುಗಳಿಗೆ ಈಗಲೂ ದಾಸರಾಗಿದ್ದೇವೆ ಅನ್ನುವಂಥದ್ದು ನಗ್ನವಾದ ಸತ್ಯ. ಸೊ ಇವುಗಳಿಂದ ನಾವು ಹೊರಗೆ ಬರಬೇಕಾದ್ರೆ ಇಲ್ಲಿ ಪೌಲನು ಹೇಳಿರುವಂಥದ್ದು, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಂಥವುಗಳನ್ನ ಹುಡುಕ್ರಿ. ಏನು ಮೇಲಿರುವಂಥದ್ದು? ರಾಲ್ಸ್ ರಾಯ್ ಕಾರುಗಳು. ಸೊ ನಾವು ದೇವರೊಟ್ಟಿಗೆ ಪ್ರಾರ್ಥಿಸುವಂಥದ್ದು ಕೇವಲ ರಾಲ್ಸ್ ರಾಯ್ಸ್ ಕಾರ್ಗಳು ಬೇಕು. ಬಟ್ ನಾವು ಇಂಡಿಯಾದಲ್ಲಿ ಆಗಿರೋದ್ರಿಂದ ಅಷ್ಟೆಲ್ಲ ನಾವು ಕನಸು ಕಾಣಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಇನೋವಾ ಕ್ರಿಸ್ಟಾ, ಮೇಲಿರುವಂಥದ್ದನ್ನ ಹುಡುಕ್ರಿ. ಏನು ಮೇಲಿರುವಂಥದ್ದು? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗ್ತಾ ಇದ್ದೇನೆ, ಸ್ಥಳ ಸಿದ್ಧವಾದ ಮೇಲೆ ಬರ್ತೇನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಮೇಲಿರುವಂಥದ್ದನ್ನ ಹುಡುಕ್ರಿ. ಏನು ಮೇಲಿರುವಂಥದ್ದು? ನಿತ್ಯತ್ವ. ಸೊ ನಾವು ನಿತ್ಯತ್ವವನ್ನು ಹುಡುಕುವಂಥವರಾದ್ರೆ ಮಾತ್ರ ಈ ಒಂದು ಅಡಿಕ್ಷನ್ಗಳಿಂದ ನಾವು ದೂರ ಉಳಿಯುವುದಕ್ಕೆ ಸಾಧ್ಯ.
ಆದುದರಿಂದಲೇ ಇಲ್ಲಿ ಪೌಲನು ಬರೆದಿರುವಂಥದ್ದು, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಗಳನ್ನು ಹುಡುಕಿರಿ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ. ಇಲ್ಲಿ ಪೌಲನು ಹೇಳುವಂಥದ್ದು, ನೀವು ಸತ್ತೀರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಬರೆಯಾಗಲ್ಪಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಅಂದ್ರೆ ಈ ಒಂದು ಪ್ರತ್ಯಕ್ಷತೆಯಲ್ಲಿ ನೀನು ನಾನು ಭಾಗಿಗಳಾಗಬೇಕಾದ್ರೆ ನಾವು ಆಡಿದ್ವಿ, ದೃಢ ನಿಲ್ಲಿರಿ, ಸ್ಥಿರ ನಿಲ್ಲುವ, ಕ್ರಿಸ್ತ ತಾನೇ ಬಂಡೆಯು, ಕಡೆವರೆಗೂ ಸ್ಥಿರ ನಿಂತರೆ ನಿತ್ಯ ರಾಜದೋಳ್ ಸೇರ್ತೇವೆ. ಅಂದ್ರೆ ಈ ಲೋಕದಲ್ಲಿರುವಂಥದ್ದನ್ನ ನಾವು, ಈ ಸರಪಳಿಗಳನ್ನ, ಪಾಪವೆಂಬ ಸರಪಳಿಗಳನ್ನ ನಾವು ಮುರಿಬೇಕಾದ್ರೆ ನಾವು ಮೇಲಿರುವಂಥವುಗಳನ್ನ ಹುಡುಕುವಂಥವರಾಗಿರ್ಬೇಕು. ಆಗ ಮಾತ್ರ ಈ ಸರಪಳಿಗಳಿಂದ ಮುಕ್ತಿಯನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಕಡೆಯದಾಗಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಗೆಜರೇತ್ ಎಂಬ ಸೀಮೆಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ಆಚೆ ದಡಕ್ಕೆ ಹೋಗೋಣ ಬಾ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆವತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಗೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು. ಯೇಸುವಿನ ಒಂದು ದೌತ್ಯ ಏನೆಂಬುದು ಗೊತ್ತಿಲ್ಲ. 4ನೇ ಅಧ್ಯಾಯವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ದೇವರ ರಾಜ್ಯದ ಕುರಿತಾಗಿ ಸಾಮ್ಯಗಳನ್ನು ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ದೇವರು ಬಿತ್ತುವವನ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಆ ಸಾಮ್ಯವನ್ನು, ಅದರ ಅರ್ಥವನ್ನ ಎಲ್ಲ ಕೇಳಿ ಮುಗಿಸಿದ ಮೇಲೆ ಆ ದಿನ ಸಾಯಂಕಾಲ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಲೆಟ್ ಅಸ್ ಗೋ ಟು ದ ಅದರ್ ಶೋರ್, ಆಚೆ ದಡಕ್ಕೆ ಹೋಗೋಣ. ಸೊ ಅವರು ಆಚೆ ದಡಕ್ಕೆ ಬಂದಾಗ ಆ ಸೀಮೆಯ ಹೆಸರು ಗೆರಸೇನರ ಸೀಮೆ. ಅಲ್ಲಿ ಬಂದಾಗ ಅಲ್ಲಿ ದೆವ್ವ ಹಿಡಿದ ಒಬ್ಬ ವ್ಯಕ್ತಿ ಸಮಾಧಿಯ ಗವಿಯಿಂದ ಆತನನ್ನ ಎದುರುಗೊಳ್ಳುವುದಕ್ಕೆ ಬರ್ತಾ ಇದ್ದಾನೆ. ದೆವ್ವ ಹಿಡಿದ ವ್ಯಕ್ತಿ ಸಮಾಧಿಯ ಗವಿಯಲ್ಲಿ ವಾಸಿಸುವಂತವನು ಯೇಸುವನ್ನ ಎದುರುಗೊಳ್ಳುವುದಕ್ಕೆ ಬರ್ತಾ ಇದ್ದಾನೆ. ಅವನನ್ನ ಅನೇಕ ಸಾರಿ ಜನರು ಏನ್ ಮಾಡಿದ್ರು, ಸರಪಳಿಗಳಿಂದ ಕಟ್ಟಿ ಹಾಕಿದ್ರು. ಒಳ್ಳೆಯ ಕಬ್ಬಿಣದ ಸರಪಳಿಗಳಿಂದ ಅವನನ್ನ ಕಟ್ಟಿ ಹಾಕಿದ್ರು. ಆದರೆ ಅವನು ಸರಪಳಿಗಳನ್ನ ಕಿತ್ತು ಬಿಸಾಕುವಂತಹ ವ್ಯಕ್ತಿಯಾಗಿದ್ದ. ಆ ವ್ಯಕ್ತಿಯ ಮೂಲಕವಾಗಿ ಇಡೀ ಸಮಾಜಕ್ಕೆ ಒಂದು ದೊಡ್ಡ ತಲೆನೋವು. ನೋ ಒನ್ ಕ್ಯಾನ್ ಪಾಸ್. ಆ ಮಾರ್ಗದ ಮೂಲಕ ಯಾರಿಂದಲೂ ಹಾದು ಹೋಗುವುದಕ್ಕೆ ಸಾಧ್ಯವಿಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿಯ ಆಗಮನ. ವಿ ನೋ ದಟ್ ಸ್ಟೋರಿ. ಅದಕ್ಕೆ ನಾನು ಜಾಸ್ತಿಯಾಗಿ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಯೇಸುವನ್ನು ನೋಡಿದ ತಕ್ಷಣ ಅವನು, ಯೇಸುವೇ, ಪರಾತ್ಪರನ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ ಎಂಬುದಾಗಿ ಕೂಗುವಂತದಾಗಿ ನೋಡುತ್ತೇವೆ. ಇಲ್ಲಿ ಯೇಸು ಅವನ ನಿನ್ನ ಹೆಸರೇನು ಎಂಬುದಾಗಿ ಕೇಳಿದ್ದಾಗ ಅವನು ಹೇಳುವಂಥದ್ದು, ನನ್ನ ಹೆಸರು ದಂಡು, ಲೆಗಿಯೋನ್. ಸೊ ಲೆಗಿಯೋನ್ ಅಂತ ಹೇಳಿದ್ರೆ ಸುಮಾರು 3,000ದಿಂದ 6,000 ದೆವ್ವಗಳು ವಾಸಿಸುವಂತಹ ವ್ಯಕ್ತಿ. ಅದು ಒಬ್ಬ ವ್ಯಕ್ತಿಯ ಒಳಗೆ 3,000ದಿಂದ 6,000
ಪಿಶಾಚಿಗಳು ವಾಸ ಮಾಡ್ತಾ ಇದೆ. ಸೊ ನಮ್ಮಲ್ಲಿ ಒಂದಿದ್ಕೊಂಡೇ ಸಹಿಸಕ್ಕಾಗ್ತಾರೆ ನಮ್ಮ ಕೈಯಿಂದ. ಲೆಕ್ಕ ಮಾಡಿ 3,000ದಿಂದ 6,000. ಯೇಸು ಸ್ವಾಮಿ ಹೇಳಿದ ಗೆಟ್ ಔಟ್ ಫ್ರಮ್ ಹಿಯರ್, ಒಂದೇ ಮಾತು. ಯಾಕಂದ್ರೆ ಇದು ಆ ವ್ಯಕ್ತಿಯ ಪ್ರಶ್ನೆ ಅಲ್ಲ, ಆ ವ್ಯಕ್ತಿಯ ಒಳಗಿರುವಂತಹ ಸೈತಾನನ ತೊಂದರೆ. ಆದ್ರೆ ಇವತ್ತು ನಮಗೆ ಪ್ರಾಬ್ಲಮ್ ಬಂದ್ಬಿಟ್ಟು ಆ ವ್ಯಕ್ತಿಯ ಒಳಗಿರುವಂತಹ ದುರಾತ್ಮ ಅಲ್ಲ, ನಮಗೆ ಪ್ರಾಬ್ಲಮ್ ಬಂದ್ಬಿಟ್ಟು ಆ ವ್ಯಕ್ತಿ ಇವತ್ತು ನಮಗೆ ಪ್ರಾಬ್ಲಮ್. ಅಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಎಲ್ಲ ದೆವ್ವ ಇವನನ್ನ ಬಿಟ್ಟು ಹೋಗು. ತಕ್ಷಣವಾಗಿ ಏನಾಯ್ತು, ಅಲ್ಲಿದ್ದಂಥ ದೆವ್ವ ಅಲ್ಲಿ ಸುಮಾರು 2,000 ಹಂದಿಗಳು ಮೇಯ್ತಾ ಇತ್ತು. ಹಂದಿಗಳಲ್ಲಿ ಒಕ್ಕುಬಿಟ್ಟು ಎಲ್ಲ ಹೋಗಿ ಏನ್ ಮಾಡ್ತು, ನೀರಲ್ಲಿ ಬಿದ್ದು ಸತ್ತೋಗ್ಬಿಟ್ಟು. ನಮ್ಮ ವಿಷಯ ಇದ್ಯಾವುದು ಅಲ್ಲ. ನಮ್ಮ ವಿಷಯ ಯಾವುದು ಅಂದ್ರೆ 15ನೇ ವಾಕ್ಯ, ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿದ್ದ. ಅಂದ್ರೆ ಪ್ರಿಯರೇ, ಅಡಿಕ್ಷನ್ಗಳಿಂದ ನಮಗೆ ಬಿಡುಗಡೆ ಬೇಕಾದರೆ, ವ್ಯಸನಗಳಿಂದ ನಮಗೆ ಬಿಡುಗಡೆ ಬೇಕಾದರೆ ನಮ್ಮ ಪ್ರಯತ್ನಗಳಿಂದ ಸಾಧ್ಯವಿಲ್ಲ. ಕೇವಲ ಯೇಸು ಕ್ರಿಸ್ತನ ಮೂಲಕ ಮಾತ್ರ ಸಾಧ್ಯ. ಆದುದರಿಂದಲೇ ನಾವು ಕೊಲೋಸ್ಯ ಪತ್ರಿಕೆಯಲ್ಲಿ ನಾವು ಓದಿದಂಥದ್ದು, ನಾವು ಓದಿದಂತಹ ಒಂದು ವಾಕ್ಯ ಪ್ರಯೋಗ ಈ ರೀತಿಯಾಗಿದೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವಂತವರು. ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿದ್ರೆ ಮಾತ್ರ ನಮ್ಮ ಜೀವಿತದಲ್ಲಿ ಸರಪಳಿಗಳಿಂದ ಮುಕ್ತಿಯನ್ನ, ಬಿಡುಗಡೆಯನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಈಗ ಯೋಚನೆ ಮಾಡಿ, ನಿಜವಾಗಿ ನಾವು ಸರಪಳಿಗಳಿಂದ ಬಿಡುಗಡೆಯನ್ನ ಹೊಂದಿಕೊಂಡಿದ್ದೇವಾ? ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು ನಾನು ಹೇಳಿದೆ, ಅಬೈಡ್ ಇನ್ ಮೀ, ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರ್ತೇನೆ. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಳ್ಳದೆ ಯಾವ ರೀತಿ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಯು ಕೆನಾಟ್ ಡೂ ಎನಿಥಿಂಗ್. ಆಗಲೂ ಒಂದು ಪ್ರಶ್ನೆ ಬರ್ತದೆ, ಅಲ್ಲಪ್ಪ ಎಷ್ಟೋ ಜನ ಏನನ್ನೋ ಮಾಡ್ತಾ ಇದ್ದಾರಲ್ಲ, ಇದನ್ನೋ ಮಾಡ್ತಾರೆ, ಏನು ಉಪಯೋಗ? ಪ್ರಿಯ ದೇವಜನರೇ, ಬ್ರೇಕ್ ದ ಚೈನ್, ಸರಪಳಿಯನ್ನು ಮುರಿಯುವುದು, ವ್ಯಸನಗಳಿಂದ ಸ್ವಾತಂತ್ರ್ಯವನ್ನು ಕಂಡುಕೊಳ್ಳುವುದು, ಫೈಂಡಿಂಗ್ ಫ್ರೀಡಮ್ ಫ್ರಮ್ ಅಡಿಕ್ಷನ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಕಾಲ್ಡ್. ಸೊ ನಾವು ಕರೆಯಲ್ಪಟ್ಟಿರುವಂಥದ್ದು ಏನಕ್ಕೆ? ಟು ಬ್ರೇಕ್ ದ ಚೈನ್ ಅಂತ ಹೇಳ್ಬಿಟ್ಟು ಫೈರ್ ಅಂತ ಹೇಳಿದ್ರೆ ಆಗಲ್ಲ, ಆಟ ನಡೆಯಲ್ಲ. ಹೊಸದು ಬರ್ತಾ ಇರ್ತದೆ, ಫೈರ್, ಇನ್ನೊಂದು ಬೀಸೋದು, ಇನ್ನೊಂದು ಜೋರಾಗಿ ಹೊಡ್ಕೊಳ್ಳೋದು. ಇದು ಯಾವುದು ಇಲ್ರಿ, ಇವೆಲ್ಲ ಡ್ರಾಮಾಗಳು ಇವೆಲ್ಲ. ಸೊ ಅಬೈಡಿಂಗ್ ಇನ್ ಕ್ರೈಸ್ಟ್, ನೆಲೆಗೊಳ್ಳುವಂಥದ್ದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಅದನ್ನೇ ನಾವು ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದು. ಉಳಿಮೆ ಮಾಡಿ, ಕಲ್ಲುಗಳನ್ನು ತೆಗೆದುಹಾಕಿ,
ಕಳೆಗಳನ್ನ ಕಿತ್ತಾಕಿ ಒಳ್ಳೆ ಸಸಿಗಳನ್ನ ದೇವರು ನೆಟ್ಟಿದ್ರು. ಸೊ ನಮಗೆ ಗೊತ್ತು, ಇಸ್ರಾಯೇಲ್ ಮಕ್ಕಳು ಐಗುಪ್ತದಲ್ಲಿ ದಾಸರಾಗಿದ್ರು. ಮೋಶೆಯ ನಾಯಕತ್ವದಲ್ಲಿ ದೇವರು ಇಸ್ರಾಯೇಲನ್ನ ಬಿಡುಗಡೆ ಮಾಡಿಕೊಂಡು ಹಾಲು ಜೇನು ಹರಿಯುವಂತಹ ಕಾನಾನ್ ದೇಶದಲ್ಲಿ ನೆಟ್ಟದ. ಅವರು ಕಾನಾನ್ ದೇಶಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಮನೆ ಕಟ್ಟಿಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ, ಆಲ್ರೆಡಿ ಮನೆ ಇತ್ತಲ್ಲಿ. ದ್ರಾಕ್ಷಾಲತೆಗಳನ್ನು ನೆಡುವಂತಹ ಅವಶ್ಯಕತೆ ಇರಲಿಲ್ಲ, ಆಲ್ರೆಡಿ ಕನಾನ್ಯರು ನೆಟ್ಟಿದ್ರು. ಅವ್ರು ಜಸ್ಟ್ ಬಂದು ಎಂಜಾಯ್ ಮಾಡಿದ್ರು ಅಷ್ಟೇ. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನೀವು ಸ್ವತಂತ್ರ ಪಡಿಸಿಕೊಳ್ಳುವಂತ ಹೋಗೋ ದೇಶದಲ್ಲಿ ನೀವೇನು ಮಾಡಬೇಕು? ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ನಡೆದ್ರೆ ಸಾಕು, ಐ ವಿಲ್ ಬ್ಲೆಸ್ ಯು. ಆದ್ರೆ ಇವ್ರು ಏನ್ ಮಾಡಿದ್ರು? ಯೆಹೋವನನ್ನ ಬಿಟ್ಟು ಚಿದೋನ್ಯರ ಮೂರ್ತಿಗಳನ್ನ ಪೂಜಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ಅದರ ಕುರಿತಾಗಿನೇ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಹೇಳ್ತಾ ಇದ್ದಾನೆ, ನಾನು ಒಳ್ಳೆ ಸಸಿಗಳನ್ನ ಒಳ್ಳೆ ನೆಲದಲ್ಲಿ ನೆಟ್ಟೆ. ಇನ್ನು ನೀವು ಮಾಡಬೇಕಾಗಿದ್ದೇನು? ಫಲವನ್ನ ಕೊಡುವಂಥದ್ದು ಮಾತ್ರ. ಆದ್ರೆ ನೀವೇನ್ ಮಾಡಿದ್ರಿ? ಒಳ್ಳೆ ಫಲ ಕೊಡುವುದರ ಬದಲಾಗಿ ಹೊಲಸು ಫಲಗಳನ್ನ ಕೊಟ್ರಿ. ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಒಬ್ಬ ತೋಟಗಾರನಿಗೆ ಒಂದು ಒಳ್ಳೆಯ ದ್ರಾಕ್ಷಿ ತೋಟ ಬಿತ್ತು. ಅವನು ಅದರ ಮಧ್ಯದಲ್ಲಿ ಒಂದು ಅಂಜೂರದ ಮರವನ್ನ ನೆಟ್ಟ. 3 ವರ್ಷಗಳಿಂದ ಫಲ ನೋಡ್ತಾ ಇದ್ದಾನೆ, ಸಿಗ್ತಾ ಇಲ್ಲ. 3 years ನೆಟ್ಟಿ 3 ವರ್ಷ ಅಲ್ಲ. ಒಂದು ಗಿಡ ನೆಟ್ಟಿ ಫಲ ಕೊಡಬೇಕಾದ್ರೆ ಯು ಹ್ಯಾವ್ ಟು ವೇಟ್ 3 years. 3 ವರ್ಷ ಆದ್ಮೇಲೆ ಫಲ ಕೊಡುತ್ತೆ. ಫಲ ಕೊಡುವಂತಹ ಮೊದಲನೇ ವರ್ಷದ ಫಲವನ್ನ ಇಸ್ರಾಯೇಲ್ ಮಕ್ಕಳು ಏನ್ ಮಾಡಬೇಕು? ಮುಟ್ಟಬಾರದು. 2ನೇ ವರ್ಷದ ಫಲ ಯಾರಿಗೆ ಕೊಡಬೇಕು? ಅದು ದೇವರಿಗಾಗಿ ಮೀಸಲಿಡಬೇಕು. 3ನೇ ವರ್ಷದ ಫಲ ಯಾರಿಗೆ ಕೊಡಬೇಕು? ಅದು ನಿರ್ಗತಿಕರಿಗೆ ಕೊಡಬೇಕು. ಅದ್ರ 3+3 6. ಆಮೇಲೆ ಯಾವಾಗ 7ನೇ ವರ್ಷದಿಂದ ಫಲ ನಿಂದಾಗಬೇಕು. ಅಂದ್ರೆ ಯೇಸು ಸ್ವಾಮಿ ಎಷ್ಟು ವರ್ಷ ವೇಟ್ ಮಾಡಿದ್ರು? 3+3+3 9 ವರ್ಷ ವೇಟ್ ಮಾಡಿದ್ರು. 9 ವರ್ಷ ಆದ್ರೇನು ಫಲ ಸಿಗ್ತಿಲ್ಲ. ಯೇಸು ಸ್ವಾಮಿ ಅಲ್ಲ, ತೋಟದ ಯಜಮಾನ ಹೇಳ್ತಾ ಇದ್ದಾನೆ, ಕಡ್ದು ಬಿಸಾಕಿದ್ರೆ ಯಾಕೆ ವೇಸ್ಟ್? 2026 ಜನವರಿ ತಿಂಗಳ 3ನೇ ಭಾನುವಾರ ಇದು. ಇವತ್ತು ಇದೇ ಮಾತನ್ನು ಹೇಳ್ತೇನೆ ನಾನು. ಕಳೆದ 2 ಭಾನುವಾರ ಇದೇ ಮಾತನ್ನು ಹೇಳಿದ್ದೇನೆ, ಇವತ್ತು ಇದೇ ಮಾತನ್ನು ಹೇಳ್ತೇನೆ. 2026 ನಾವು ಕಂಡಿರುವಂತದ್ದು ಫಲವನ್ನು ಕೊಟ್ಟದರ ಫಲವಾಗಿಯೋ ಅಥವಾ ತೋಟದ ಮಾಲಿ ಹೇಳ್ತಾ ಇದ್ದಾನೆ, ಯಜಮಾನನೇ ಇನ್ನೊಂದು ವರ್ಷ ಬಿಟ್ಬಿಡು, ನಾನು ಇನ್ನೊಂದು ಸ್ವಲ್ಪ ಗೊಬ್ಬರ ಹಾಕ್ತೇನೆ, ಮುಂದಿನ ವರ್ಷ ಫಲ ಕೊಡದೆ ಹೋದ್ರೆ ಕಡ್ದು ಬಿಸಾಕ್ಬಿಡೋಣ. ನಾವು ಫಲ ಕೊಡುವುದರ ಫಲವಾಗಿ 27ಕ್ಕೆ ಕಾಲಿಟ್ಟಿದ್ದೇವ ಅಥವಾ ತೋಟಗಾರನ ಮನವಿಯ ಮೇರೆಗೆ 26ಕ್ಕೆ ಕಾಲಿಟ್ಟಿದ್ದೇವ? ಇನ್ಕ್ಲೂಡಿಂಗ್ ಮೀ. ಪ್ರಿಯ ದೇವಜನರೇ, ದೇವರು ನಮ್ಮನ್ನ 2027ಕ್ಕೆ ಕರೆತಂದಿರುವಂಥದ್ದು ಟು ಬ್ರೇಕ್ ದ ಚೈನ್, ಸರಪಳಿಯನ್ನ ಮುರಿಯುವುದಕ್ಕೋಸ್ಕರ. ಪಾಪದ ಸರಪಳಿ. ಅನೇಕರು ಪಾಪದ ಸರಪಳಿಯಲ್ಲಿ ಬಿದ್ದಿದ್ದಾರೆ. ಸಿ, ದಿಸ್ ಮೆಸೇಜ್ ಇಸ್ ನಥಿಂಗ್ ಡೂ ವಿತ್ ದ ಅಡಿಕ್ಷನ್. ಗೊತ್ತಿಲ್ಲ, ಮಾದಕ ದ್ರವ್ಯದ ಅದಕ್ಕೆ ಯಾವ ಸಂಬಂಧ ಇಲ್ಲ. ಇದು ನಾನು ಕೇವಲ ಕೆಲವು ವಿಚಾರಗಳನ್ನು ಮಾತ್ರ ಹೇಳಿದ್ದೇನೆ ಅಷ್ಟೇ. ಸಿ, ಅವರ್ ಪ್ರಯಾರಿಟಿ ಈಸ್ ಬ್ರೇಕ್ ದ ಚೈನ್. ಯಾವುದು? ಸೈತಾನನ ಸರಪಳಿಯನ್ನ ಮುರಿಯುವುದು. ಯೇಸುಸ್ವಾಮಿ ಗೆನಸೇನನ ಸೀಮೆಗೆ ಹೋದ ಒಬ್ಬ ವ್ಯಕ್ತಿಯನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ. ಅಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಬಂದಂತಹ ಜನ ಏನ್ ಮಾಡ್ತಾ ಇದ್ದಾರೆ? ಈ ವ್ಯಕ್ತಿ ಬಟ್ಟೆ ಹಾಕೊಂಡು ಇರೋದನ್ನ ನೋಡ್ಬಿಟ್ಟು ಅವ್ರಿಗೆ ಭಯ ಹಿಡಿದ್ಬಿಡ್ತಂತ ಅವ್ರಿಗೆ. ನೋಡಿ, ನಂತರವಾಗಿ ಯೇಸುಸ್ವಾಮಿ ಅವರನ್ನು ಸ್ವಸ್ಥಪಡಿಸಿ ಅವನೊಟ್ಟಿಗೆ ಹೋಗುವುದಕ್ಕೆ ಯಾರು?
ಈ ದೆವ್ವಗಳಿಂದ ಬಾಧಿಸಲ್ಪಟ್ಟಂತಹ ವ್ಯಕ್ತಿ ಯೇಸು ಸ್ವಾಮಿಯ ಸಂಗಡ ಹೋಗುವುದಕ್ಕೆ ತನ್ನ ಆಸೆಯನ್ನ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೋ ನೋ ನೋ, ನೀನು ನಿನ್ನ ಸ್ವಂತ ಊರಿಗೆ ಹೋಗು, ನಿನ್ನ ಮನೆಗೆ ಹೋಗು, ಸ್ವಾಮಿಯು ನಿನ್ನಲ್ಲಿ ಕರುಣೆಗಿಟ್ಟು, ಅದರ 19ನೇ ವಾಕ್ಯ, ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು. ನೋಡಿ, ಒಬ್ಬ ವ್ಯಕ್ತಿಯನ್ನ ಸೈತಾನನ ಸರಪಳಿಯಿಂದ ಬಿಡುಗಡೆ ಮಾಡಿದಾಗ ಆ ವ್ಯಕ್ತಿಗೆ ಸ್ವಸ್ಥ ಬುದ್ಧಿ ಬಂತು. ಆ ವ್ಯಕ್ತಿ ತನ್ನ ಮನೆಗೆ, ತನ್ನ ಊರಿಗೆ ಹೋಗಿ ಯೇಸು ಸ್ವಾಮಿ ಮಾಡಿದ್ದನ್ನ ತಿಳಿಸ್ತಾ. ಸೊ ನಮ್ಮ ಸೇವೆಯಲ್ಲಿ ಇದು ನಡೀತಾ ಇದೆ ಪ್ರಿಯರೇ, ಯೋಚನೆ ಮಾಡಿ. See how many money you spend it for the ministry. All waste. ಕೊಟ್ಟವನ್ ಬಿಕಾರಿ, ಇಸ್ಕೊಂಡವನ್ ಶಿಕಾರಿ ಅನ್ನತಾರ. ಇಸ್ಕೊಂಡವನ್ನ ಶಿಕಾರಿಗಳಾಗೋಗ್ಬಿಟ್ರು ಇವತ್ತು. ದಿನಂಪ್ರತಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಸುತ್ತಮುತ್ತಲು ಇದಾವೆ ಈ ಥರ ನೂರಾರು ಇಸ್ಕೊಳ್ಳೋರು. ಕೊಡೋರು ದೂರದವ್ರು ಇದ್ದಾರೆ ಪಾಪಗಳು. ವರ್ಷಕ್ಕೊಂದ್ಸರಿ ಬರ್ತಾರೆ, 2 ವರ್ಷಕ್ಕೊಂದ್ಸರಿ ಬರ್ತಾರೆ. ಆ ಸಂದರ್ಭದಲ್ಲಿ ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಊಟ ಕೊಟ್ಟು ಜನರ ಸೇರಿಸ್ಬಿಟ್ಟು ಇದು ನೋಡಿದಾಗ ಇವ್ರಿಗೆ ಖುಷಿ. ಬೇಡ. ಬ್ರೇಕ್ ದ ಚೈನ್. ಓನ್ಲಿ ಥ್ರೂ ಗಾಡ್. ಆದರೆ ದಾನಿಯೇಲನ ರೀತಿಯಲ್ಲಿ ನನ್ನನ್ನು ನಾನೇ ಅಶುದ್ಧ ಮಾಡಿಕೊಳ್ಳಲಾರೆ. ತೀರ್ಮಾನ, ಈ ಒಂದು ತೀರ್ಮಾನ ಪ್ರಿಯರೇ, ದೇವರು ನಿನ್ನಿಂದ ನನ್ನಿಂದ ಬಯಸುವಂಥದ್ದು. ನನ್ನ ಶಿಷ್ಟಾಯುಸ್ಸು, ಐ ಡೋಂಟ್ ನೋ ಹೌ ಮನಿ ಏಜ್, ನನಗೆ 51 ಆಯಿತು. ಐ ಡೋಂಟ್ ನೋ ಹೌ ಲಾಂಗ್. ಶಿಷ್ಟಾಯುಸ್ಸು ಮೇ ಬಿ 5, 10, ವಾಟ್ ಎವರ್ ಇಟ್ ಮೇ ಬಿ. ನನ್ನ ಶಿಷ್ಟಾಯುಸ್ಸು ದಾನಿಯೇಲನು ಹೇಳಿದ ರೀತಿಯಲ್ಲಿ ನನ್ನನ್ನು ನಾನೇ ಅಶುದ್ಧ ಮಾಡಿಕೊಳ್ಳಲಾರೆ. ನನ್ನನ್ನು ಕೇಳುವ ಪ್ರಿಯ ದೇವಜನರೇ, ಈ ಒಂದು ತೀರ್ಮಾನ ನಿಮ್ಮ ತೀರ್ಮಾನವಾಗಿರಲಿ. ಪ್ರೀತಿಯ ಮಕ್ಕಳೇ, ಈ ಒಂದು ತೀರ್ಮಾನ ನಿಮ್ಮ ತೀರ್ಮಾನವಾಗಿರಲಿ. ನನ್ನನ್ನು ನಾನೇ ಅಶುದ್ಧ ಮಾಡಿಕೊಳ್ಳಲಾರೆ. ಮಾದಕ ದ್ರವ್ಯದಿಂದ ಅಶುದ್ಧ ಮಾಡಿಕೊಳ್ಳಲಾರೆ. ಸೋಷಿಯಲ್ ಮೀಡಿಯಾದಿಂದ ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ತೀರ್ಮಾನದ ಮೇಲೆ ದೇವರು ನಿಮಗೋಸ್ಕರವಾಗಿ ಅದ್ಭುತವನ್ನು ಮಾಡ್ತಾರೆ. ನಾವು ನೋಡಿದ್ವಿ, ಕಂಚುಕಿಯ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ದೇವರು ಕನಿಕರ ಉಂಟಾಗುವಂತೆ ಮಾಡ್ದ. ನಮ್ಮ ತೀರ್ಮಾನದ ಮೇಲೆ ಕ್ರಿಯೆ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆರ್ ಯು ರೆಡಿ? ಸಿದ್ಧರಿದ್ದೀರಾ? ನಾನು ಹೇಳಿದ್ನಲ್ಲ, ದೃಢ ನಿಲ್ಲುವ, ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡಿಯು. ಕಡೆವರೆಗೆ ತಾಳಿದರೆ ನಿತ್ಯ ರಾಜದೋ ಸೇರ್ತೀಯ. ಇದೇ ಪ್ರಿಯರೇ, ನನ್ನ ದಿನ ಕೇವಲ 28 ವರ್ಷ ಪ್ರಾಯದ ಒಬ್ಬ ಹೆಣ್ಣು ಮಗಳು ಲೋಕವನ್ನು ಬಿಟ್ಟಾಗಿದೆ ಓದ್ಲು. ಎನಿ ಟೈಮ್ ನಾನು ಸಾಧಾರಣವಾಗಿ ಹೇಳ್ತೇನೆ, ದಿಸ್ ಮೇ ಬಿ ಮೈ ಲಾಸ್ಟ್ ಪ್ರೀಚಿಂಗ್. ಇದು ನನ್ನ ಕೊನೆಯ ಪ್ರಸಂಗವಾಗಿರ್ಬೋದು. ಟುಡೇ ಇಸ್ ಮೈ ಲಾಸ್ಟ್ ಡೇ, ನನ್ನ ಕೊನೆಯ ದಿನವಾಗಿರ್ಬೋದು. ವಾಟ್ ಎವರ್ ಇಟ್ ಮೇ ಬಿ. ಯೇಸುವಿನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟಂತಹ ಖೈದಿ, ಯೇಸುವೆ ನೀನು ರಾಜತ್ವವನ್ನು ಪಡೆದುಕೊಂಡವನಾಗಿ ಬರುವಾಗ ನನ್ನನ್ನು ನೆನೆಸಿಕೊ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳಿದ, ಈ ಹೊತ್ತೇ ನನ್ನ ಸಂಗಡ ಪರದೈಸದಲ್ಲಿರುವೆ. ಇಫ್ ಟುಡೇ ಇಸ್ ಮೈ ಲಾಸ್ಟ್ ಡೇ,
ಸೊ ನನಗೆ ಒಂದು ಅಶ್ಯೂರೆನ್ಸ್ ಇರಬೇಕು, ಐ ವಿಲ್ ಬಿ ಇನ್ ಪ್ಯಾರಡೈಸ್, ನಾನು ಪರದೇಶದಲ್ಲಿರ್ತೇನೆ. ಅದಕ್ಕೋಸ್ಕರವಾಗಿ ನಾವು ಜೀವಿಸುವ ಆ ರೀತಿ ನಾನು ಕಾಣಲ್ಪಡಬೇಕಾದ್ರೆ ನೀನು ನಾನು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು, ನನ್ನನ್ನು ನಾನೇ ಅಶುದ್ಧಪಡಿಸಿಕೊಳ್ಳಲಾರೆ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ, ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ದಾನಿಯೇಲನ ರೀತಿಯಲ್ಲಿ ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ಯೋಶುವನ ರೀತಿಯಲ್ಲಿ ನಾನು ನನ್ನ ಕುಟುಂಬವು ಯೆಹೋವನನ್ನು ಸೇವಿಸ್ತೇವೆ. ಈ ತೀರ್ಮಾನದೊಟ್ಟಿಗೆ ಕರ್ತನೇ ನಮ್ಮ ಜೀವಿತವನ್ನು ನಿರ್ವಹಿಸುವುದಕ್ಕೆ ಬೇಕಾಗಿರುವಂಥ ಕೃಪೆಯನ್ನು ನಮಗೆ ಕೊಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವೂ ನೆಲೆಗೊಂಡಿರಲಿ. ಆಮೆನ್. ಈ ಮುಂಜಾನೆಯಲ್ಲಿ ಮತದಾವತಿ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ಮತದಾವತಿ ಹೇಳ್ತೇನೆ, ಒಂದೇ ಒಂದು ತೀರ್ಮಾನ, ದಾನಿಯೇಲನು ತೆಗೆದುಕೊಂಡ ತೀರ್ಮಾನ, ನನ್ನನ್ನು ನಾನೇ ಅಶುದ್ಧಪಡಿಸಿಕೊಳ್ಳಲಾರೆ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.